ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2025-26 ಅಂತ ಮೆನ್ಷನ್ ಮಾಡ್ಕೋತಿದ್ದೀನಿ. ಯಾಕಂದರೆ ಎಲ್ಲ ನೋಟಿಫಿಕೇಷನ್ ಒಟ್ಟಿಗೆ ಆಗುತ್ತಾ, ಕೆಲವೊಂದು ಬೇರೆ ಟೈಮಲ್ಲಿ ಆಗುತ್ತಾ ಗೊತ್ತಿಲ್ಲ, ದಟ್ ರೀಸನ್. ಬಟ್ 25 ನವಂಬರ್ ವೇಳೆಗೆ ನೋಟಿಫಿಕೇಷನ್ ನಿರೀಕ್ಷೆ ಮಾಡ್ತಾ ಇದ್ದೀವಿ ಎಲ್ಲ ಹಂತದ್ದು. ಇಲ್ಲಿ ಯಾಕೆ ನಾನು ವಿಡಿಯೋಗೆ ಬಂತೆ ಅಂದರೆ, ಭಾಳ ಹುಡುಗರದು ಒಂದು ಪ್ರಶ್ನೆ ಸ್ಟಾರ್ಟ್ ಆಗಿದೆ. KSP ನಡೆಸ್ತಾರಾ, KA ನಡೆಸ್ತಾರಾ ಅಂತ. KA ನಡೆಸಿದರೆ ಹೇಗಿರುತ್ತೆ, KSP ನಡೆಸಿದರೆ ಹೇಗಿರುತ್ತೆ ಅನ್ನೋ ದೊಡ್ಡ ಚರ್ಚೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ದೆನ್ ಗ್ರೂಪ್ C ಅಂತ ಇದನ್ನು ಕನ್ಸಿಡರ್ ಮಾಡಿ ಪೇಪರ್ 1 ಪೇಪರ್ 2 ಮಾಡಿಬಿಡ್ತಾರ ಅಂತ ಎಲ್ಲ ಡಿಸ್ಕಷನ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಒಂದಷ್ಟು ಕ್ಲಾರಿಟಿಗಳನ್ನು ಕೊಟ್ಟು ನಿಮಗೆ ಒಂದು ಆತ್ಮವಿಶ್ವಾಸ ತುಂಬಿ ನಿಮ್ಮ ಸಿದ್ಧತೆಗೆ ಒಂದು ಬೂಸ್ಟ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಯಾಕಂದರೆ ಸುಮಾರು 1 ವರ್ಷಗಳಿಂದ ನಮಗೂ ಮೈಂಡ್ ಒಂಥರ ಸ್ಟ್ಯಾಗ್ನೇಷನ್ಗೆ ಹೋಗಿ ಬಿಟ್ಟಿದ್ವಿ. ಯಾಕಂದರೆ ಯಾವ ರಿಕ್ರೂಟ್ಮೆಂಟ್ ಇಲ್ಲ, ಯಾವುದೇ ಇನ್ಸ್ಪೈರ್ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸೆಷನ್ಗಳ್ನು ಕೂಡ ನಾನು ಹೋಗ್ತಿರಲ್ಲ. ಯಾಕಂದರೆ ಏನು ಮೋಟಿವೇಟ್ ಮಾಡ್ತಿರ್ರಿ, ರಿಕ್ರೂಟ್ಮೆಂಟೇ ನಡೆಯಲ್ಲ ಅಂತ ಹೇಳ್ಬಿಡ್ತಿದ್ರಿ. ದಟ್ ರೀಸನ್ ಈಗೊಂದು ಚಾರ್ಜ್ ಆಗ್ತಾಯಿದೆ. ವಿ ಥಿಂಕ್ ಫಸ್ಟ್ ಅಂದರೆ ಹೆಚ್ಚು ಕಡಿಮೆ ಈಗ ಒಂದು ಗ್ರೂಪ್ C ನೋಟಿಫಿಕೇಷನ್ ಆಗಿದೆ. ಟೆಕ್ನಿಕಲಿ ನಾನ್ ಟೆಕ್ನಿಕಲಿ ಎಲ್ಲ ಸ್ವಲ್ಪ ಇದ್ದಾವೆ. KAದಿಂದ ಆಲ್ರೆಡಿ ಒಂದು 750 ಪೋಸ್ಟ್ಗೆ ಆಗಿದೆ. ಅದ್ರ ಜೊತೆಗೆ ನಾವು ನಿರೀಕ್ಷೆ ಮಾಡ್ತಿರೋ ಬೃಹತ್ ರಿಕ್ರೂಟ್ಮೆಂಟ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ. ಇದಕ್ಕೆ 4656 ಹುದ್ದೆಗಳಿಗೆ ನೇಮಕಾತಿ ಆಗ್ತಾಯಿದೆ. ಇದು ಆಲ್ರೆಡಿ ಹೋಮ್ ಮಿನಿಸ್ಟರು ನೋಟಿಫಿಕೇಷನ್ ಆಗಿದೆ ಅಂತ ಹೇಳಿದರು, ಆದರೆ ಇನ್ನೂ ಆಗಿಲ್ಲ, ಸದ್ಯದಲ್ಲೇ ಆಗುತ್ತೆ. ಅದಕ್ಕೆ ರಿಲೇಟೆಡ್ ಆದ ಒಂದಷ್ಟು ಸಕ್ಸಸ್ ಟಿಪ್ಸ್ಗಳನ್ನು, ಸ್ಟಡಿ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ವೆರಿ ಫಸ್ಟ್ ನಿಮಗಿಲ್ಲಿ ಕ್ಲಿಯರ್ ಮಾಡ್ತೀನಿ. KA ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ ಅಂತ ಇದೆ. ಅಂದರೆ ಇದರೊಳಗೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಇದೆ. ಓನ್ಲಿ ಸಬ್ ಇನ್ಸ್ಪೆಕ್ಟರ್ ಹೋಗುತ್ತಾ ಅಥವಾ ಎಲ್ಲ ಪೊಲೀಸ್ ಎಕ್ಸಾಮ್ಗಳು ಹೋಗುತ್ತಾ, ಇದೆಲ್ಲ ಡಿಸ್ಕಷನ್ಗಳು ಆಗ್ತಾಯಿದೆ. ಈಗ ನಥಿಂಗ್ ಟು ವರಿ. PC ಎಕ್ಸಾಮ್ KAಗೆ ಹೋದರು, PC ಎಕ್ಸಾಮ್ KSPಯಲ್ಲಿದ್ದರು, ಯಾವುದು ಬದಲಾವಣೆಗಳಾಗುತ್ತೆ ಅಂತ ನಿಮಗೊಂದಷ್ಟು ಗೊತ್ತಿರಬೇಕಷ್ಟೇ. ಯಾರು ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಆತಂಕ ಪಡೋದು ಬೇಡ. KA ನಡೆಸಿದರೆ ಇನ್ನೂ ಫಾಸ್ಟಾಗಿ ಕ್ವಿಕ್ಕಾಗಿ, ಏನು KSB ಕೂಡ ಫಾಸ್ಟ್ ಇತ್ತು, ಅದಕ್ಕಿಂತ ಸೂಪರ್ ಫಾಸ್ಟ್ ಅಂದರೆ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅವರು ಕೂಡ ಚೆನ್ನಾಗೇ ನಡೆಸ್ತಾರೆ, ಬೇರೆ ಎಕ್ಸಾಮ್ಗಳೆಲ್ಲ ನಡೆಸಿ ಅನುಭವ ಇದೆ. ಆದರೆ ನಿಮಗೆ ಡೌಟ್ ಇರೋದು ಹೇಗೆ ಬರುತ್ತೆ ಏನು, ಇದೆಲ್ಲ ಆತಂಕ ಇದೆ. ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ತಾ ಬರೋಣ. ಕೆಲವರು ಚರ್ಚೆ ಮಾಡ್ತಿರೋದು ಓನ್ಲಿ DSI ಮಾತ್ರ ಹೋಗುತ್ತೆ, ಸಬ್ ಇನ್ಸ್ಪೆಕ್ಟರ್ದು ಇದೆಯಲ್ಲ, ಅದು ಉಳ್ಕಿದ್ದೆಲ್ಲ KSPನವ್ರು ಮಾಡ್ತಾರೆ ಅಂಥೇಳಿ. KSP ಈಸ್ ವೆಲ್ ಎಕ್ವಿಪ್ಡ್, ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಅವ್ರ ಹತ್ರ ಇದೆ. ಆದರೆ PSIಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದ್ದರಿಂದ KAದವ್ರು ಚೆನ್ನಾಗಿ ನಡೆಸಿ 2 ರಿಸಲ್ಟ್ ಕೊಟ್ಟಿರೋದ್ರಿಂದ ಕಂಪ್ಲೀಟ್ ರಿಕ್ರೂಟ್ಮೆಂಟ್ KAಗೆ ಹೋಗ್ಬೋದು ಅಂತ ಅಂದ್ಕೋತಾ ಇದ್ದೀವಿ. ಈ ಆರ್ಡ್ರ್ ಪ್ರಕಾರ ಬಹುತೇಕ KAದವರೇ ನಡೆಸ್ತಾರೆ. ಅದಕ್ಕೆ ಹೇಗೆ ಸಿದ್ಧತೆಗೊಳ್ಬೇಕು? ಇಲ್ಲಿ ವೆರಿ ಸಿಂಪಲ್. KSP ಹಿಂದಿನ ಒಂದು ಸುಮಾರು 30 ಪೇಪರ್ಗಳು ಸಿಗುತ್ತೆ ನಮಗೆ, ಪೊಲೀಸ್ ಕಾನ್ಸ್ಟೇಬಲ್ನ ಬೇರೆ ಬೇರೆ ಎಕ್ಸಾಮ್ಗಳಿಗೆ ನಡೆಸಿರೋಂಥದ್ದು. ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದನೇ PSIಗೆ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು. ಅವೆಲ್ಲ ನೋಡಿದಾಗ ಅವರು ಪ್ರಶ್ನೆ ಕೇಳುವ ಶೈಲಿ ಬೇರೆ, KAದವರು ಪ್ರಶ್ನೆ ಕೇಳುವ ಶೈಲಿ ಬೇರೆ. ವಿಷಯ ಒಂದೇ. ಈಗ ಏನು ಮಿಡವಲ್ ಇಂಡಿಯನ್ ಹಿಸ್ಟ್ರಿಯಿಂದ ಪ್ರಶ್ನೆ ತೆಗಿಬೇಕು, ಮಿಡವಲ್ ಇಂಡಿಯನ್ ಹಿಸ್ಟ್ರಿ ಪ್ರಶ್ನೆ ತೆಗಿಲೇಬೇಕು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ ಪ್ರಶ್ನೆ ತೆಗಿಬೇಕು, ಅದನ್ನು ತೆಗಿಲೇಬೇಕು. IC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತೆಗಿಬೇಕು, ತೆಗಿಲೇಬೇಕು. ಆದರೆ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್, ಸ್ವಲ್ಪ ಡೆಪ್ತ್ ಆಗಿ, ಸ್ವಲ್ಪ ವಿವರಣಾತ್ಮಕವಾದ ಪ್ರಶ್ನೆಗಳನ್ನು KAದವ್ರು ಕೇಳ್ತಾರೆ. ನೀವೇನಾದರೂ ಜಸ್ಟ್ 1 ಲೈನ್ ಆನ್ಸರ್ಗಳನ್ನ ಓದ್ಕೊಂಡು ಹೋಗಿದ್ದಲ್ಲಿ ಅದನ್ನು ಚೇಂಜ್ ಮಾಡಲೇಬೇಕು. ಈವನ್ ನನ್ನ ಪ್ರಕಾರ KSPದವ್ರು ನಡೆಸಿದರೂ ಕೂಡ ಈಗಾಗಲೇ ತುಂಬ ಸಮಸ್ಯೆಗಳು ಎದುರಿಸಿ ಇದೆಲ್ಲ ರಿಕ್ರೂಟ್ಮೆಂಟ್ ಬರ್ತಾ ಇರೋದ್ರಿಂದ ಅವರು ಕೂಡ ಇನ್ಡೆಪ್ತ್ ಆದ ಪ್ರಶ್ನೆಗಳನ್ನ ಕೇಳಲ್ಲ ಅಂತ ಭಾವಿಸೋಂತಿಲ್ಲ. 1 ಲೈನ್ ಆನ್ಸರ್ ರೆಡಿ ಕ್ವಿಜ್ ಟೈಪಲ್ಲಿ ನಾವು ಓದ್ಕೊಂಡು ಹೋಗೋದು ಎಲ್ಲ ಬಿಟ್ಬಿಡ್ಬೇಕು. ತುಂಬ ಡೀಟೈಲಾಗಿ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಕ್ಲಿಯರ್ ನಾಲೆಡ್ಜ್ ಇರಬೇಕು. ಚಂದ್ರಯಾನ 3 ಅಂತ ತಿಳ್ಕೊಳ್ತೀರ ಅಂದರೆ ಚಂದ್ರಯಾನ 3 ಬಗ್ಗೆ ಅಟ್ಲೀಸ್ಟ್ ನಿಮಗೆ ಒಂದು 5 ಮಿನಿಟ್ ಮಾತಾಡೋಷ್ಟು, ಅಟ್ಲೀಸ್ಟ್ 3 ಮಿನಿಟ್ ಮಾತಾಡೋಷ್ಟು, ಚಂದ್ರಯಾನ 3 ಯಾವಾಗ ಸ್ಟಾರ್ಟ್ ಆಯಿತು, ಏನೇನು ಪ್ರೋಗ್ರಾಮ್ಗಳಿತ್ತು, ಏನೇನಾಯಿತು ಎಲ್ಲ ಎಕ್ಸ್ಪ್ಲೇನ್ ಮಾಡೋಷ್ಟು ಸಾಮರ್ಥ್ಯ ನಿಮಗಿರಬೇಕು. ಅಷ್ಟಿತ್ತು ಅಂದರೆ ಯಾವುದೋ ಒಂದು ನಿಮಗೆ ತಗಲಾಕೊಂಡಿರುತ್ತೆ ಉತ್ತರ, ಅದಕ್ಕೆ ಕೊಡ್ಬೋದು. ಅದು ಬಿಟ್ಕೊಂಡು ಚಂದ್ರಯಾನ 3 ಇಷ್ಟಲ್ಲಾಯಿತು, ಚಂದ್ರಯಾನ 3 ಈ ರೋವರ್ ಇತ್ತು, ಅಷ್ಟು ಕಲ್ತ್ಕೊಂಡ್ರೆ ಸಾಕಾಗಲ್ಲ. ಓಕೆ, ಹಾಗಾಗಿ ಸ್ವಲ್ಪ ಅದನ್ನು ಅನಾಲಿಟಿಕಲ್ಲಾಗಿ ಓದುವಂಥ ಪ್ರಯತ್ನ ಮಾಡಬೇಕು. ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ತುಂಬ ಕ್ಯಾಶುಯಲಾಗಿ ತೊಗೊಂಡಿದ್ದಂಥವ್ರು ಇನ್ನು ಮುಂದೆ ಸೀರಿಯಸ್ ಆಗಲೇಬೇಕು. ಬಹುತೇಕ 99.9% ಎಲ್ಲ ಪರೀಕ್ಷೆಗಳು ಅಂದರೆ ಇವೇನು ಅಷ್ಟು ರಿಕ್ರೂಟ್ಮೆಂಟ್ ನನ್ನ ಪರಿಭಾವನೆ ಪ್ರಕಾರ ಆ್ಯಸ್ ಆನ್ ಟುಡೇ ಅಕ್ಟೋಬರ್ 15ನೇ ತಾರೀಕು 2025ಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿಲ್ಲ, ಇವತ್ತಿನ ಪ್ರಕಾರ ಇದು KAದಿಂದನೇ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಇದಕ್ಕೆ ಬೇಕಾದಂಥ ಸಿದ್ಧತೆ ಸಾಧನಾ ಅಕಾಡೆಮಿ
ನಮ್ಮದು ವೆಬ್ಸೈಟ್ ಇದೆ www.sadhana.academy, ಅಥವಾ ನಮ್ಮದೊಂದು ಎಕ್ಸ್ಕ್ಲೂಸಿವ್ ಲರ್ನಿಂಗ್ ಆ್ಯಪ್, ಈ ಲೋಗೋ ಇದೆಯಲ್ಲ, ಈ ಲೋಗೋದ ಸಾಧನಾ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ನಿಮಗೆ ಇದಕ್ಕೆ ಬೇಕಾದಂಥ ವಿಶೇಷವಾದಂಥ ಮಾರ್ಗದರ್ಶನ ಕೊಡುವಂಥ ಪ್ರಯತ್ನಗಳು ನಮ್ಮ ಟೀಮ್ ಕಡೆಯಿಂದ ಆಗ್ತಾಯಿದೆ. ಸಾಧನಾ ಟೀಮ್ದವ್ರು ಮಾಡ್ತಾ ಇದ್ದಾರೆ. ಇಷ್ಟ ಇದ್ದವರು ಆ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯ್ನ್ ಆಗೋ ಮೂಲಕ ವಿಶೇಷವಾದ ತರಬೇತಿ ಪಡ್ಕೋಬೋದು. ಇಲ್ಲಿ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಸಾಧನಾ ಆ್ಯಪಲ್ಲಿ ಈಗಾಗಲೇ ನಿಶ್ಚಿತ್ ಅಂತ ಒಂದು ಕೋರ್ಸ್ ಇದೆ. ಹೂ ಆರ್ ಆಲ್ರೆಡಿ ಜಾಯ್ನ್ಡ್ ಇನ್ ನಿಶ್ಚಿತ್ ಅವರು ಮತ್ತು ಬೇರೆ ನಮ್ಮ ಸಾಧನಾ ಆ್ಯಪಲ್ಲಿ ನಡೆಯುವ ಯಾವ ಕೋರ್ಸ್ಗೂ ಜಾಯ್ನ್ ಆಗೋದು ಬೇಕಾಗಿಲ್ಲ. ಯಾಕೆ ಅಂದರೆ ಯಾವುದೇ ಕೋರ್ಸಲ್ಲಿ ಬರುವಂಥ ಎಲ್ಲ ವಿಶೇಷ ಟಾಪಿಕ್ಗಳನ್ನು ನಿಮಗೆ ಸಬ್ ಕೋರ್ಸ್ ಮಾಡಿ ನಿಶ್ಚಿತಲ್ಲಿ ಕೊಡ್ತೀವಿ. ದಟ್ ರೀಸನ್ ನಿಶ್ಚಿತ್ ಕೋರ್ಸ್ನವರು ಮತ್ತು ಇದು ಯಾವುದೇ ಪೊಲೀಸ್ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಇನ್ಯಾವುದೇ ಟೀಚರ್ ರಿಕ್ರೂಟ್ಮೆಂಟ್ ಕೋರ್ಸ್ಗೆ ಜಾಯ್ನ್ ಆಗೋದು ಬೇಡ. ಅವರು 1 ವರ್ಷಗಳ ಮುಂಚೆನೇ ಜಾಯ್ನ್ ಆಗಿ ಇವತ್ತಿನವರೆಗೂ ಯಾವುದೇ ರಿಕ್ರೂಟ್ಮೆಂಟ್ ಫೇಸ್ ಮಾಡದೇ ಇರೋ ಕಾರಣಕ್ಕೆ ಅವರಿಗೆ ಹೆಚ್ಚು ಕಡಿಮೆ 31 ಡಿಸೆಂಬರ್ 2026ವರೆಗೂ ಕೋರ್ಸನ್ನು ಎಕ್ಸ್ಟೆಂಡ್ ಮಾಡಿಕೊಡ್ತಾರೆ ನಮ್ಮ ಟೀಮ್ ಕಡೆಯಿಂದ. ಅಲ್ಲಿವರೆಗೂ ನಡೆಯುವಂಥ ಯಾವುದೇ ಕೋರ್ಸ್ ಬಂದರೂ ಅವರಿಗೆ ಸಾಧನಾ ಟೀಮ್ ಕಡೆಯಿಂದ ಕೊಡಲಾಗುತ್ತೆ. ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸ್ಕ್ಲೂಸಿವ್ ಬೇಕನ್ನೋರು ನೀವು ಈ ಆ್ಯಪ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಜಾಯ್ನ್ ಆಗಿ ವಿಶೇಷವಾಗಿ ತರಬೇತಿಯನ್ನು ಪಡ್ಕೋಬೋದು. ಅಲ್ಲಿ ನೋಡಿರ್ಬೋದು CAR, DR, KSRP ಆ್ಯಂಡ್ ದೆನ್ KSISF ವಿವಿಧ ನೇಮಕಾತಿಗಳಿದ್ದಾವೆ. ಯಾವುದು ರಿಸರ್ವ್ ಅಂದರೆ ಸಿವಿಲ್ ಅಲ್ಲದ ನೇಮಕಾತಿಗಳು ಯಾವ್ದ್ಯಾವ್ದಿದ್ದಾವೋ, ಸಿವಿಲ್ ಅಲ್ಲದ ಎಲ್ಲ ರಿಕ್ರೂಟ್ಮೆಂಟ್ಗೂ ಒಂದು ವಿಶೇಷ ಏನಂದರೆ SSLC ಸಾಕು, ಅಥವಾ CBSE ICSEಯಲ್ಲಿ 10th ಓದಿದ್ರೆ ಸಾಕು, ಅಥವಾ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಒಂದು ಬರುತ್ತೆ, ಅದ್ರ ಮೂಲಕ ಹೈಯರ್ ಸೆಕೆಂಡರಿ ಸರ್ಟಿಫಿಕೇಟ್ ನೀವು ಪಡ್ಕೊಂಡಿದ್ದರೂ ಸಾಕಾಗತ್ತೆ. ದಟ್ಸ್ ಎನಫ್. ಇದು KSISFಗೂ ಇನ್ಕ್ಲೂಡ್ ಆಗುತ್ತೆ, ಸಿವಿಲನ್ನು ಹೊರತುಪಡಿಸಿದ ಎಲ್ಲರಿಗೂ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೆಕೆಂಡ್ PUC ಪಾಸ್ ಆಗಿರಬೇಕು, ಮತ್ತು ಅಲ್ಲೇನು ಮಾರ್ಕ್ಸ್ ಕಾರ್ಡ್ನಲ್ಲಿ ಇಷ್ಟು ಮಾರ್ಕ್ಸ್ ಇರಬೇಕು ಆ ಥರದ್ದೇನಿಲ್ಲ. CBSE ICSEನಲ್ಲಿ 12th ಆಗಿದ್ದರೆ ಅಂದರೆ 12ನೇ ಕ್ಲಾಸ್ ಪಾಸ್ ಆಗಿರಬೇಕು. NIOSಯಿಂದನೂ ಹೈಯರ್ ಸೆಕೆಂಡರಿಲಿ 12th ಪಾಸ್ ಆಗಿರಬೇಕು. ಹೀಗಿದ್ದಲ್ಲಿ ಸಿವಿಲ್ ಪೊಲೀಸ್ಗೆ ಅಲ್ಲೇನು ಕಡಿಮೆ ಸಂಖ್ಯೆಯಲ್ಲಿ ಸಿವಿಲ್ ಪೊಲೀಸ್ ಇದೆ, ಅದಕ್ಕೆ ಈ ಥರದ ಅರ್ಹತೆ ಇರುತ್ತೆ. ಜೊತೆಗೆ ಕರ್ನಾಟಕದ ಬುಡಕಟ್ಟು ಪಂಗಡಗಳಾದ ಸಿದ್ದಿಗರು, ಜೇನು ಕುರುಬ, ಈ ಥರ ಕೆಲವು ಇಲ್ಲೇನು ಮೆನ್ಷನ್ ಮಾಡಿದ್ವಿ ನಾವು, ಕೆಲವಕ್ಕೂ ಕೂಡ ವಯೋಮಿತಿ ಸಡಿಲಿಕೆ ಇರುತ್ತೆ. ವಯೋಮಿತಿ ಕೂಡ ಅಷ್ಟೇ ಈ ಬಾರಿ ಎಕ್ಸ್ಟೆಂಡೆಡ್ ಆಗಿ ಬರ್ತಾ ಇದೆ ನೋಟಿಫಿಕೇಷನಲ್ಲಿ. ಹಾಗಾಗಿ ಈಗೇನು 2 ವರ್ಷ ರಿಕ್ರೂಟ್ಮೆಂಟ್ ಆಗಿಲ್ಲ, ಕೋವಿಡ್ ಟೈಮಿಂದನೂ ಸ್ವಲ್ಪ ಡಿಲೇ ಆಗ್ತಾಯಿದೆ, ಅವರೆಲ್ಲರೂ ಆತಂಕ ಪಡೋದು ಬೇಕಾಗಿಲ್ಲ. ಎಕ್ಸ್ಟೆಂಡೆಡ್ ಏಜ್ ರಿಲ್ಯಾಕ್ಸೇಷನ್ ಮಾಡಿರುವಂಥ ಒಂದು ನೋಟಿಫಿಕೇಷನ್ ಬರುತ್ತೆ, ಅದನ್ನು ನೋಡಿಕೊಂಡು ರೆಡಿಯಾಗ್ರಿ. ಅದ್ರ ಜೊತೆಗೆ ಇಲ್ಲಿ ಮೆನ್ಷನ್ ಮಾಡಿರುವ ಕೆಲವು ಪಂಗಡಗಳಿಗೆ ಇನ್ನೂ ವಿಶೇಷವಾಗಿ ಎಕ್ಸ್ಟೆನ್ಷನ್ ಸಿಕ್ಕಿರುತ್ತೆ. ಜೊತೆಗೆ ಸ್ನೇಹಿತರೆ, ಪರೀಕ್ಷಾ ಹಂತಕ್ಕೆ ಬರೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ಸಹಿಷ್ಣುತಾ ಪರೀಕ್ಷೆ ಆ್ಯಂಡ್ ವೈದ್ಯಕೀಯ ಪರೀಕ್ಷೆ. ದೆರ್ ಈಸ್ 4 ಟೈಪ್ ಆಫ್ ಟೆಸ್ಟ್. ಹೆಡ್ಡಿಂಗ್ 3 ಇರುತ್ತೆ, ಬಟ್ 4 ಥರದ್ದಿರುತ್ತೆ. ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್. ಈಗೇನು ಕಾಂಟ್ರವರ್ಸಿ ಆಗ್ತಾಯಿದೆ, ಗ್ರೂಪ್ ಸಿ ಅಂತ ಕನ್ಸಿಡರ್ ಮಾಡಿ ಪೇಪರ್ 1 ಪೇಪರ್ 2 ಮಾಡ್ತಾರೆ, ಹಾಗೆ ಹೀಗೆ ಏನು ಆತಂಕ ಪಡಬೇಡ್ರಿ. PSI ರಿಕ್ರೂಟ್ಮೆಂಟ್ ಹೇಗಿತ್ತು, KSPL ಹೇಗಿತ್ತು, ಅದೇ ಥರ ನಡೆಸಿದ್ದಾರೆ. ಹಾಗಾಗಿ ಇದು ಅದೇ ಥರ ಪೇಪರ್ 1 ನಡೆಯುತ್ತೆ ಅಂತ ನನ್ನ ಭಾವನೆ ಇಲ್ಲಿನವರೆಗೂ ನನಗೆ ಗೊತ್ತಿರೋ ಅಪ್ಡೇಟ್ಸ್ ಪ್ರಕಾರ. ಅಕಸ್ಮಾತ್ 2 ಪೇಪರ್ ಆದರೆ ಏನು, ಪೇಪರ್ 1 GS, ಪೇಪರ್ 2 ಕಮ್ಯುನಿಕೇಷನ್ ಆದರೆ ಏನಾಗುತ್ತೆ ಅಂದರೆ ಎಲ್ಲರೂ ಹೊಸ್ದಾಗಿ ಕಲೀಲೇಬೇಕು. ಎಲ್ಲರೂ ಹೊಸ್ದಾಗಿ ಕಲಿತಾಗ ಒಂದಷ್ಟು ಪರ್ಸೆಂಟೇಜ್ ಡೌನ್ ಆಗುತ್ತೆ, ಬಿಟ್ಟರೆ ಏನೂ ಆತಂಕ ಪಡೋದೇನಿಲ್ಲ. ಬಟ್ ನನ್ನ ಪ್ರಕಾರ ಆ್ಯಸ್ ಆನ್ ಟುಡೇ ಈ ಥರದ್ದು ಯಾವುದೇ ಅಪ್ಡೇಟ್ಸ್ ಇಲ್ಲ. ಪೇಪರ್ 1, 2 ಆಗುತ್ತೆ, ಗ್ರೂಪ್ ಸಿ ಥರ ಆಗುತ್ತೆ ಅಂತೇನಿಲ್ಲ. ಪೇಪರ್ 1 ಇರುತ್ತೆ. ಇದು ಲಿಖಿತ ಪರೀಕ್ಷೆ. ಲಿಖಿತ ಪರೀಕ್ಷೆ ಹೇಗಿರುತ್ತೆ ಮುಂದೆ ಹೇಳ್ತಾ ಬರ್ತೀನಿ. ದಿಸ್ ಈಸ್ ಅ ಫಸ್ಟ್ ಸ್ಟೇಜ್. ಇಷ್ಟನ್ನು ಕ್ಲಿಯರ್ ಮಾಡಿ ಲಿಸ್ಟ್ ಮಾಡಿ 1:3 1:5 ಮಾಡಿ ದೈಹಿಕ ಪರೀಕ್ಷೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲಿಸ್ಟನ್ನು ಕೊಡ್ತಾರೆ. ದೈಹಿಕ ಪರೀಕ್ಷೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲಿಸ್ಟ್ ಬಂದ ನಂತರ ಅವರು ದೈಹಿಕ ಪರೀಕ್ಷೆಯಲ್ಲಿ ನಿಮ್ಮ ಹೈಟು, ವೆಯ್ಟು, ಹೆಣ್ಮಕ್ಳಿದ್ರೆ ವೆಯ್ಟು ಕೌಂಟ್ ಆಗುತ್ತೆ, ಗಂಡು ಮಕ್ಳಿಗೆ ವೆಯ್ಟ್ ಏನಿಲ್ಲ. ಹೈಟು, ಚೆಸ್ಟ್ 85 ಇರಬೇಕು, ಉಸಿರು ತೆಗೆದುಕೊಂಡಾಗ 90 ಆಗಬೇಕು, ಅಥವಾ 80 ಇರಬೇಕು, 85 ಆಗಬೇಕು, ಅದೇ ನೋಟಿಫಿಕೇಷನ್ ಬರುತ್ತೆ ಆ್ಯಸ್ ಇಟ್ ಈಸ್. ಹೈಟು, ವೆಯ್ಟು, ಹೈಟು, ಚೆಸ್ಟು ಆ್ಯಂಡ್ ನಿಮ್ಮ ಕಾಲು ಏನಿದೆ ಅಂದರೆ ಚಪ್ಪಟೆ ಪಾದ ಏನಾರು ಇದೆಯಾ, ಅವೆಲ್ಲ ಟೆಸ್ಟ್ ಮಾಡಿಕೊಂಡು ಸಿಂಪಲ್ ಟೆಸ್ಟ್ಗಳು ಆಗ್ತವೆ ಅಷ್ಟೇ, ಭಾಳ ಡೀಪ್ ಆಗಲ್ಲ. ಅಲ್ಲಿ ಎಲ್ಲ ಓಕೆ ಆದ ನಂತರದಲ್ಲಿ ನಿಮ್ಮನ್ನು ಸಹಿಷ್ಣುತೆ ಕಳಿಸ್ಕೊಡ್ತಾರೆ. ಸಹಿಷ್ಣುತೆ ಅಂದರೆ ಓಡಬೇಕು. 1600 ಮೀಟ್ರ್ ರನ್ ಇರುತ್ತೆ, 1600 ಮೀಟ್ರ್ ಓಡೋದಕ್ಕೆ ನೀವು ರೆಡಿ ಇರಬೇಕು. ಅದು ವೆರಿ ಫಸ್ಟ್. ಅದಾದಮೇಲೆ ಮಿಕ್ಕಿದ್ದು ಎಂಡ್ಯೂರೆನ್ಸ್ ಅಂದರೆ ನೀವು ಅಷ್ಟು ಓಡಿ ತಾಳಿಕೊಳ್ಳುವ ತಾಳ್ಮೆ ಶಕ್ತಿ ಇದೆಯಾ ಅಂತ ನಿಮ್ಮ ದೇಹಕ್ಕೆ, ಸಹಿಷ್ಣುತೆ ಎಂಡ್ಯೂರೆನ್ಸ್ ಇದೆಯಾ ಅಂತ. ಅದಾದಮೇಲೆ ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು, ಅದರ್ ಎಲ್ಲ ಇದ್ದೇ ಇರುತ್ತೆ.
ಇದನ್ನು ನಾವು ಸಹಿಷ್ಣುತಾ ಪರೀಕ್ಷೆ ಅಂತ ಕರಿತೀವಿ. ಫಿಸಿಕಲ್ ಸ್ಟ್ಯಾಂಡರ್ಡ್ ಪರೀಕ್ಷೆಯಲ್ಲಿ ಜಸ್ಟ್ ಹೈಟು, ವೆಯ್ಟು, ಚೆಸ್ಟು ಇಷ್ಟು ಟೆಸ್ಟ್ ಆಯಿತು. ಇದು ರಿಯಲ್ ಆಗಿ ನಿಮಗೆ ಗೇಮ್ಸ್ಗಳ ಮೂಲಕ ಟೆಸ್ಟ್ ಮಾಡ್ತಾರೆ. ಇದಕ್ಕೆ ನೀವು ವ್ಯಾಪಕವಾಗಿ ರೆಡಿ ಆಗಲೇಬೇಕು. ಫ್ರಮ್ ಇವತ್ತೇನು ವಿಡಿಯೋ ನೋಡ್ತೀರಿ ಇವತ್ತಿಂದನೇ ಬೆಳಿಗ್ಗೆ ಎದ್ದ ಕೂಡಲೇ ನೀವು ಓಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ನಾನು ಫೀಲ್ಡಲ್ಲಿ ನೋಡ್ತೀನಿಲ್ಲ, ಮೋರ್ ದ್ಯಾನ್ 50% ಹುಡುಗರು ಫಿಸಿಕಲ್ ಟೆಸ್ಟಲ್ಲಿ, ಇದರಲ್ಲಿ ವೆರಿ ಫಸ್ಟ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ರನ್ನಲ್ಲಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ರಿಟರ್ನ್ ಟೆಸ್ಟ್ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ. 50%ಗಿಂತ ಹೆಚ್ಚು ವಿದ್ಯಾರ್ಥಿಗಳು 1600 ಮೀಟರ್ನ 6.5 ನಿಮಿಷದಲ್ಲಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ನೋಟಿಫಿಕೇಷನಲ್ಲಿ KSISFಗೆ ಬೇರೆ ಬರ್ಬೋದು, ರಿಸರ್ವ್ಗೆ ಬೇರೆ ಬರ್ಬೋದು, ಲಿಟ್ಲ್ ಬಿಟ್ಟಿರುತ್ತೆ. ಬಟ್ ನೀವು ಇವತ್ತಿಂದನೇ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಬಾಡಿಯನ್ನು ಸ್ಟ್ರಾಂಗ್ ಇಟ್ಕೋಬೇಕು. ಅದಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೊಳ್ರಿ. ಅದಾದ ನಂತರ ಲಿಸ್ಟ್ ಆಗುತ್ತೆ, ಫೈನಲ್ ಲಿಸ್ಟ್ ಆದಮೇಲೆ ಮೆಡಿಕಲ್ ಬೋರ್ಡ್ಗಳಿಗೆ ಬರುತ್ತೆ, ಅಂದರೆ ಡಿಸ್ಟ್ರಿಕ್ಟ್ ಮೆಡಿಕಲ್ ಬೋರ್ಡ್ಗಳಿಗೆ. ಅಲ್ಲಿ ನಿಮ್ಮದು ಕಿವಿ, ಕಣ್ಣು, ನಿಮಗೇನಾದರೂ ದೀರ್ಘಕಾಲಿಕ ತೊಂದರೆ ಇರುವಂಥ ಕಾಯಿಲೆಗಳಿದೆಯಾ ಎಲ್ಲ ಟೆಸ್ಟ್ ಮಾಡಿ ಅಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂತು ಅಂತಂದರೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ. ಸಾಮಾನ್ಯವಾಗಿ ಮೆಡಿಕಲ್ ಟೆಸ್ಟನ್ನು, ಅಂದರೆ ಸಣ್ಣ ಪುಟ್ಟ ಬೇಸಿಕ್ ಮೆಡಿಕಲ್ ಟೆಸ್ಟ್ಗಳು, ಕಣ್ಣು ಇವೆಲ್ಲ ಅಲ್ಲೇ ಆಗಿಬಿಡುತ್ತೆ ಪೊಲೀಸ್ ಗ್ರೌಂಡಲ್ಲೇ. ಡೀಪ್ ಮೆಡಿಕಲ್ ಟೆಸ್ಟು ನೆಕ್ಸ್ಟ್ ನಡೆದು 3 ಹಂತದಲ್ಲಿ ಕ್ಲಿಯರ್ ಮಾಡಿಕೊಂಡು ನೀವು ಒಳಗೆ ಬರ್ತೀರಾ. ಓಕೆ ಸ್ನೇಹಿತರೆ, ಲಿಖಿತ ಪರೀಕ್ಷೆ 90%, ಯಾಕಂದರೆ ಇನ್ನೂ ಕರ್ನಾಟಕ ನಾಟ್ ರೆಡಿ ಫಾರ್ ಆನ್ಲೈನ್ ಎಕ್ಸಾಮ್ಗೆ ರೆಡಿ ಇಲ್ಲದೆ ಇರೋದ್ರಿಂದ ಆಫ್ಲೈನ್ OMR ಇರುತ್ತೆ. ಅಕಸ್ಮಾತ್ ಆನ್ಲೈನ್ ಕೊಟ್ಟರು ಏನು ಭಯ ಪಡೋದು ಬೇಕಾಗಿಲ್ಲ. ಅದೇ ಪ್ರಶ್ನೆ ನಿಮ್ಮ ಕೈಯಲ್ಲಿ ಮೌಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗೋದಷ್ಟೇ, ಇನ್ನೇನಿಲ್ಲ. ಏನು ಕ್ವಶನ್ ಪೇಪರ್ ತಿರುವೋ ಬದಲಿಗೆ ನೀವು ಡ್ರ್ಯಾಗ್ ಮಾಡೋದು ಕಲಿಬೇಕು. ಮೌಸ್ ಹಿಡಿದು ಹಿಂಗೆ ಸ್ಕ್ರಾಲ್ ಮಾಡೋದು ಕಲ್ತ್ಕೊಂಡ್ರೆ ಆಯಿತು, ಮಾಡ್ಬೋದು, ಅದು ಏನು ಬಿಗ್ ಮ್ಯಾಟ್ರ್ ಆಗಲ್ಲ. ಆ್ಯಂಡ್ ದೆನ್ ಲಿಖಿತ ಪರೀಕ್ಷೆಗೆ ಪತ್ರಿಕೆಗಳೆಷ್ಟು ಅಂದರೆ ಸದ್ಯದ ಪ್ರಕಾರ ಒಂದೇ ಪತ್ರಿಕೆ, ಅದಕ್ಕೆ ತಕ್ಕಂಗೆ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ನನಗೆ ಪ್ರಕಾರ 2 ಪತ್ರಿಕೆ ಏನು ಆಗಲ್ಲ ಅಂದ್ಕೋತೀನಿ. ನೆಕ್ಸ್ಟು 100 ಕ್ವಶನ್ಸ್ ಇರುತ್ತೆ, 100 ಕ್ವಶನ್ಸ್ ವಸ್ತುನಿಷ್ಠ. ಒಂದು ಪ್ರಶ್ನೆ 4 ಚಾಯ್ಸ್, ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ, ಒಂದೇ ಮಾರ್ಕ್ಸ್, ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಬಗ್ಗೆ ಮುಂದೆ ಹೇಳ್ತಾ ಬರ್ತೀನಿ. ಹೇಗಿರುತ್ತೆ, 4 ಆಯ್ಕೆ ಇರುತ್ತೆ, ಒಂದು ಪ್ರಶ್ನೆಗೆ ಉತ್ತರಿಸಿದ್ರೆ 1 ಅಂಕ ಬರುತ್ತೆ, ತಪ್ಪಾಗಿ ಉತ್ತರಿಸಿದ್ರೆ ಈಗಿರೋ ಪ್ರಕಾರ ಆ್ಯಸ್ ಆನ್ ಪ್ರೆಸೆಂಟ್ ರೂಲ್ 0.25 ಮಾರ್ಕ್ಸ್ ಕಟ್ ಆಗುತ್ತೆ. KA ನಡೆಸ್ತಾರೋ ಬಹುತೇಕ ಎಕ್ಸಾಮು ಹಂಗೆ ಇರೋದ್ರಿಂದ ಏನು ಚೇಂಜ್ ಆಗಲ್ಲ. ನೀವು ನೆಗೆಟಿವ್ ಭಾಳ ಕಡಿಮೆ ಇದೆ ಅಂತೇಳಿ ಚಾನ್ಸ್ ತೊಗೊಳಕ್ಕೆ ಹೋಗಬಾರ್ದು. ಚಾನ್ಸ್ ತಗೊಳ್ಳೋದು ಅಂತ ಅಂದರೆ ಬಿಡು 4 ಟಚ್ ಮಾಡ್ತೀನಿ, 1 ಸರಿಯಾದರೆ 1 ಮಾರ್ಕ್ಸ್ ಬರುತ್ತೆ, 3 ತಪ್ಪಾದರೆ 7 ಹೋಗುತ್ತೆ, 0.75 ನಾನು 0.25 ಉಳ್ಕೊಳ್ಳುತ್ತೆ. ಹಾಗೆಲ್ಲ ಇಲ್ಲ, ಚಾನ್ಸ್ ತೊಗೊಳಕ್ಕೆ ಹೋಗಬೇಡಿ. ಏನು ನೀವು ಮಲ್ಟಿಪಲ್ ಚಾಯ್ಸ್ ಒಳಗಡೆ 2 ಚಾಯ್ಸನ್ನು ರಿಮೂವ್ ಮಾಡಿಬಿಟ್ಟಿದ್ದೀರಾ, A ಆ್ಯಂಡ್ B ಇದು ರಿಮೂವ್ ಆಗಿದೆ, C ಆ್ಯಂಡ್ D ಇವೆರಡರಲ್ಲಿ ಒಂದು ಇದೆ ಅಂತ ನಿಮಗೆ ಅನಿಸೋ ಟೈಮಲ್ಲಿ ಬೇಕಾದ್ರೆ ನೀವು ಚಾನ್ಸ್ ತೊಗೋಬೋದು. 4 ಗೊತ್ತಿಲ್ಲ, ಪ್ರಶ್ನೆನೇ ಅರ್ಥ ಆಗ್ತಿಲ್ಲ, ಯಾವುದೋ ಒಂದು ಟಿಕ್ ಕೊಡು ಬರ್ತೀನಿ ಅನ್ನೋಂಥ ನೆಗೆಟಿವಿಟಿಗೆ ಹೋಗಬಾರ್ದು. ನಾನು ಹಿಂದೂ ಗೈಡ್ ಮಾಡಿದ್ದೀನಿ, ಸುಮಾರು 5ರಿಂದ 10 ಕ್ವಶನ್ ಬಿಟ್ಟು ಬರ್ಬೋದು, 5 to 10 ಕ್ವಶನ್ಸ್ ಡಿಪೆಂಡ್ ಆನ್ ವೆಯ್ಟೇಜ್ ಆಫ್ ದಟ್ ಕ್ವಶನ್ ಪೇಪರ್. ಎಷ್ಟೇ ಈಸಿ ಪೇಪರ್ ಅಂದರೂ 100ಕ್ಕೆ 100 ಅಂತೂ ಟಿಕ್ ಮಾಡೋಕ್ಕಾಗಲ್ಲ. ಅಂದರೆ ನಮಗೇನು ಅದ್ರ ಬಗ್ಗೆ ನಾಲೆಡ್ಜೇ ಇಲ್ದಿರುವಂಥ ಒಂದು 3-4 ಕ್ವಶನ್ 5 ಕ್ವಶನ್ ಬಂದುಬಿಡ್ಬೋದು. ದಟ್ ರೀಸನ್ ನೆಗೆಟಿವ್ ಬಗ್ಗೆ ಭಾಳ ಕೇರ್ಫುಲ್ ಆಗಿರಿ, ಸುಮ್ಮನೆ ಅನ್ನೆಸೆಸರಿ ಹೊಡೆತ ತಿನ್ನೋಕ್ಕೆ ಹೋಗಬೇಡಿ. ದೆನ್ 90 ನಿಮಿಷಕ್ಕೆ ಈ ಪತ್ರಿಕೆ ಮುಗಿತಾಯಿತು. ಮುಂಬರುವ ಪರೀಕ್ಷೆ ಕೂಡ ಹಾಗೆ ಇರುತ್ತೆ. ದೆನ್ ಲಿಖಿತ ಪರೀಕ್ಷೆಗೆ ಏನು ಇರುತ್ತೆ ಇದು ಇಂಪಾರ್ಟೆಂಟ್. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಕೈಪಿಡಿ ಅಂತ ಮಾರ್ಕೆಟಲ್ಲಿ ಹೋಗಿ ತಗೊಂಡು ಇಷ್ಟಿರುತ್ತದು, ಒಂದು 300-400 ಪುಟದ್ದು, ಅದನ್ನ ಓದ್ಕೊಂಡು ನಾನು ಜಾಬ್ ತೊಗೊಬಿಡ್ತೀನಿ ಅಂತ ಹೊಸದಾಗಿ ಅಂದ್ಕೋತಿದ್ದಿರಲ್ಲ ಅವರು. ನಾವೀಗ ಕೋರ್ಸ್ ಡೆವಲಪ್ ಮಾಡಿರೋದಾಗಿರ್ಬೋದು, ಯೂಟ್ಯೂಬಲ್ಲಿ ಗೈಡ್ ಮಾಡೋದಾಗಿರ್ಬೋದು, ಹೊಸದಾಗಿ ಮಾಡೋರಿಗೆ ಗೈಡ್ ಮಾಡ್ತಾಯಿದ್ದೀವಿ. ನಾಟ್ ಈಗ ಆಲ್ರೆಡಿ ಪ್ರಿಪೇರ್ ಆಗಿರೋರಿಗೆ ತುಂಬ ನಾಲೆಡ್ಜ್ ಇದೆ. ಏನು ಅಂದರೆ ಇತಿಹಾಸದ ಜ್ಞಾನ ಇರಬೇಕು. ಇತಿಹಾಸದ ಜ್ಞಾನ ಮೀನ್ಸ್ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ 3 ಭಾಗ ಮಾಡಿಕೊಂಡು, ಏನ್ಷಿಯಂಟಲ್ಲಿ ನಮ್ಮದು ಇಂಡಸ್ ವ್ಯಾಲಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡು, ಹರಪ್ಪ ನಾಗರಿಕತೆಯಿಂದ ಸ್ಟಾರ್ಟ್ ಮಾಡಿಕೊಂಡು ವೇದಗಳ ಕಾಲ ಎಲ್ಲ ಮುಗಿಸ್ಕೊಂಡು ನೀವು ಟಿಲ್ ಇಲ್ಲಿವರೆಗೂ ಅಪ್ ಟು ಇಲ್ಲಿವರೆಗೂ ಕಲ್ತ್ಕೊಂಡ್ರೆ, ಸ್ವಾತಂತ್ರ್ಯ ಸಂಗ್ರಾಮನೂ ಸೇರಿಕೊಂಡು ಎಲ್ಲ ಸೇರಿ ಸುಮಾರು ಒಂದು 15 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, 10ರಿಂದ 15 ಕ್ವಶನ್. ಅದಕ್ಕೆ ಬೇಕಾದ ವ್ಯಾಪಕ ಅಧ್ಯಯನ ಬೇಕು. 6 to 10th ಬುಕ್ಕು, 6ರಿಂದ 10ನೇ ಕ್ಲಾಸ್ ಬುಕ್ ಸಾಕು, ಈವನ್ PUC ಕೂಡ ಬೇಕಾಗಿಲ್ಲ. 6ರಿಂದ 10ನೇ ಕ್ಲಾಸ್ನ ಇತಿಹಾಸವನ್ನು ಓದ್ಕೊಂಡ್ರೆ ಸಾಕಾಗತ್ತೆ. ಭೂಗೋಳಶಾಸ್ತ್ರ ಸೇಮ್ 6 to 10th, ಭೂಮಿ ಏನು ಅಂತ ತಿಳ್ಕೊಂಡು ಫಿಸಿಕಲ್ ಜಾಗ್ರಫಿ ಕಲ್ತಿರಬೇಕು, ಇಂಡಿಯಾ ಕಂಪ್ಲೀಟಾಗಿ ಗೊತ್ತಿರಬೇಕು, ಕರ್ನಾಟಕದ ಬಗ್ಗೆ ಅಂತೂ ವಿಶೇಷ ನಾಲೆಡ್ಜ್ ಇರಬೇಕು.
ಬ್ಲೂ ಫ್ಲಾಗ್ ಬೀಚ್ ಎಷ್ಟಿದ್ದಾವೆ, ಎಲ್ಲೆಲ್ಲಿ ರಾಮ್ಸಾರ್ ತಾಣಗಳಿದ್ದಾವೆ, ಈ ಥರ ಎಲ್ಲ ಪ್ರಶ್ನೆ ಬರ್ಬೋದು. ಸಂವಿಧಾನ 6ರಿಂದ 10ನೇ ಕ್ಲಾಸ್ ಬುಕ್ಕೆ. ಇದು ನಾವು ಎಕ್ಸ್ಪೆಕ್ಟ್ ಮಾಡೋದು ಭೂಗೋಳಶಾಸ್ತ್ರ ಸುಮಾರು ಒಂದು 10 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, 10 to 15. ಸಂವಿಧಾನ ಅದು ಕೂಡ 10ರಿಂದ 15 ಕ್ವಶನ್. ಭಾರತ ಸಂವಿಧಾನ ಮತ್ತು ರಾಜಕೀಯ, ಕೇವಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಓದ್ಕೊಂಡ್ರೆ ಆಗಲ್ಲ, ಪ್ರೆಸೆಂಟ್ ಅಮೆಂಡ್ಮೆಂಟ್ಸ್ಗಳು, ವಾಟ್ಸ್ ಪೊಲಿಟಿಕ್ಸ್ ಗೋಯಿಂಗ್ ಆನ್ ನಾವು ಅಲ್ಲಿವರೆಗೂ ಗೊತ್ತಿರಬೇಕು. ಜನರಲ್ ಸೈನ್ಸ್ 20ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದೆ, ಹಿಂದೆಲ್ಲ ನೋಡಿದ್ದೀರಾ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಎಕಾಲಜಿ ಆ್ಯಂಡ್ SNT. ಅಂದರೆ ಇದೇನು ಇನ್ ಡೀಪ್ ಅಂತ ಅಲ್ಲ. ಎಕಾಲಜಿ ಅಂದರೆ ಬಯಾಲಜಿಯ ಮುಂದುವರೆದ ಭಾಗ, ಬಯಾಲಜಿ ಭಾಗದಲ್ಲೇ ಇರುತ್ತೆ ಸ್ಕೂಲ್ ಬುಕ್ಗಳಲ್ಲಿ, ಅದೇನು ವಿಶೇಷವಾಗಿ ಪರಿಗಣನೆ ಮಾಡಲ್ಲ. SNT ಅಂದರೆ ಆಧುನಿಕ ಏನು ಪ್ರೆಸೆಂಟ್ ಡೇ ಅಪ್ಲಿಕೇಶನ್ ಆಗಿರುವಂಥ ಸೈನ್ಸ್ ಇರುತ್ತೆ. ಅದೆಲ್ಲ ಸೇರ್ಕೊಂಡು 20ಕ್ಕೂ ಹೆಚ್ಚು ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂಥ ಆರ್ಟ್ಸಿಂದ ಬರೋ ಹುಡುಗರೆ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಗೆ ಹೋಗ್ತಾ ಇರ್ತೀರ. ಸೈನ್ಸನ್ನು ಮಾತ್ರ ಪಕ್ಕ ಕಲ್ತಿದ್ರೆ ನೀವು ಜಾಸ್ತಿ ಸ್ಕೋರ್ ಆಗೋದು ಸಾಧ್ಯತೆ ಇರುತ್ತೆ. ಮತ್ತು ಬಿಡು ಅದನ್ನು ಲೆಕ್ಕ ಬಿಟ್ಬಿಡ್ತೀನಿ ಅನ್ನೋಂಗಿಲ್ಲ. ಕೆಲವೊಂದು ಸರಿ 10 ಕ್ವಶನ್ ಬಂದಿದ್ದಾವೆ, ಕೆಲವೊಂದು ಸರಿ 15 ಕ್ವಶನ್ವರೆಗೂ ಬಂದಿದ್ದಾವೆ, 15ವರೆಗೂ. 1 PC ಎಕ್ಸಾಮ್ ದೆರ್ ಇಸ್ 20 ಕ್ವಶನ್. 20 ಲೆಕ್ಕದ ಪ್ರಶ್ನೆಗಳು ಬಂದುಬಿಟ್ರೆ ನೀವು ಮೆಂಟಲ್ ಎಬಿಲಿಟಿ ಕಲಿದೇ ಬರ್ತೀನಿ ಅಂತಂದರೆ ಆಗೋದೇ ಇಲ್ಲ. ಮೆಂಟಲ್ ಎಬಿಲಿಟಿ ಫಂಡಮೆಂಟಲ್ಸ್ ಗೊತ್ತಿರಬೇಕು, ನಂಬರ್ಗಳ ಬಗ್ಗೆ, ಡೈರೆಕ್ಷನ್ಸ್ಗಳ ಬಗ್ಗೆ, ವೆನ್ ಡಯಾಗ್ರಾಮ್ ಬಗ್ಗೆ, ಬೇಸಿಕ್ ಒಂದೊಂದು ಚಾಪ್ಟರ್ ವೈಸ್ ಕಲ್ತ್ಕೊಳ್ರಿ. ಅದನ್ನ ಒಂದು ಲೆಕ್ಕ ನೋಡಿ ಒಂದು ಲೆಕ್ಕನ ಸಾಲ್ವ್ ಮಾಡ್ಕೊತ ಹೋಗೋದಲ್ಲ ನೀವು. ಹೆಡ್ಡಿಂಗ್ ಬೇಸ್ಡಲ್ಲಿ ವೆನ್ ಡಯಾಗ್ರಾಮ್ ಅಂದರೆ ಹೇಗಿರುತ್ತೆ, ಡೈರೆಕ್ಷನ್ ಟೆಸ್ಟ್ ಅಂದರೆ ಹೇಗಿರುತ್ತೆ, ನಂಬರ್ ಸೀರೀಸ್ ಅಂದರೆ ಹೇಗಿರುತ್ತೆ, ಈ ಥರದಲ್ಲಿ ಟೈಮ್ ಆ್ಯಂಡ್ ವರ್ಕ್ ಹೇಗಿರುತ್ತೆ, ಚೈನ್ ರೂಲ್ ಹೇಗಿರುತ್ತೆ, ಆ ಥರದಲ್ಲಿ ವರ್ಕ್ ಮಾಡ್ಕೊಂಡು ಕಲ್ತ್ಕೊಳ್ರಿ. ಆ್ಯಂಡ್ ದೆನ್ ನೀತಿ ಶಿಕ್ಷಣ ಅಂತಂದರೆ ಪೊಲೀಸ್ ಇಲಾಖೆ, ಪೊಲೀಸ್ ಒಬ್ಬ ಹೇಗಿರಬೇಕು, ಈ ಥರದಲ್ಲಿ 1-2-3 ಪ್ರಶ್ನೆಗಳು ಅವಾಗಿವಾಗ ಕೇಳಿದ್ದಾರೆ. ಅದು ಜೊತೆಗೆ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಆ್ಯಂಡ್ ಕಲೆ ಸಾಹಿತ್ಯ ರಿಲೇಟೆಡ್ ಆಗು ಪ್ರಶ್ನೆ ಬರುತ್ತೆ. ಕಲೆ ಸಾಹಿತ್ಯ ಇದಿಷ್ಟು ಸಿಲೆಬಸ್ಸು ಏನು ಹಿಂದಿನ ನೋಟಿಫಿಕೇಷನ್ಗಳಲ್ಲಿ ಬರ್ತಾ ಇದ್ದಿದ್ದು. ಈಗ SL ಭೈರಪ್ಪ ಅವ್ರ ನಿಧನ ಆಗಿದೆ, ಭೈರಪ್ಪ ಅವ್ರದ್ದು ಯಾವುದೋ ಕೃತಿಗಳ ಬಗ್ಗೆ ಕೇಳ್ಬೋದು, ಇದು ಯಾರ ಕೃತಿ ಅಂತ ಕೇಳ್ಬೋದು, ಅಥವಾ ಇನ್ಯಾವುದೋ ಸಾಹಿತಿಗಳು ಎಕ್ಸ್ಪರ್ಟ್ ಆಗಿರ್ತಾರೆ, ಅಥವಾ ಸಾಹಿತಿಗಳಿಗೆ ಅವಾರ್ಡ್ ಆಗಿರುತ್ತೆ. ಈಗ ನಮ್ಮದು ಬೂಕರ್ ಪ್ರಶಸ್ತಿ ಬಂದಿದೆ ಕನ್ನಡದಲ್ಲಿ, ಅವ್ರ ಪುಸ್ತಕ ಬೂಕರ್ ಬಂದಿರೋದೇ ಕೇಳಬೇಕು ಅಂತ ಇಲ್ಲ, ಬೇರೆದು ಯಾವ್ದಾದ್ರು ಕೇಳ್ಬಿಡ್ಬೋದು. ಆ ಥರದ್ದು ಅವೇರ್ನೆಸ್ ಇರಬೇಕು, ಕಲೆ ಬಗ್ಗೆ ಗೊತ್ತಿರಬೇಕು, ಒಂದಷ್ಟು ಜನರಲ್ ನಾಲೆಡ್ಜ್, ಇದೆಲ್ಲ ರಾಚೆಗೆ ಒಂದಿಷ್ಟು ಕಾಮನ್ ನಾಲೆಡ್ಜ್ ಇರೋದು, ಯಾರು ಯಾವುದನ್ನು ಕಂಡಿಡಿದ್ರು, ಈ ಥರದ್ದು ಇದು ಸಿಲೆಬಸ್ ಇರೋದು. ಸಿಲೆಬಸ್ ಹಿಂಗಿದ್ದರೂ ಕೂಡ ಕೆಲವೊಮ್ಮೆ ಸಿಲೆಬಸ್ಸಲ್ಲಿ ಇಲ್ಲದೆ ಕೊಟ್ಟೇ ಇಲ್ಲ ಪ್ರಶ್ನೆ ಬಂದಿರೋ ಅಂದರೆ ಎಕಾನಮಿ. ನೋಡ್ರಿ ಅಲ್ಲಿ ಸಿಲೆಬಸ್ಸಲ್ಲಿ ಎಕಾನಮಿ ಇಲ್ಲ, ಎಕಾನಮಿ ಕ್ವಶನ್ 100% ಬರುತ್ತೆ. 5 ಮಿನಿಮಮ್ ಕ್ವಶನ್ಸ್ಗಳು ರೈಸ್ ಆಗಿದ್ದಾವೆ, 5 ಪ್ರಶ್ನೆವರೆಗೂ ರೈಸ್ ಆಗಿದ್ದಾವೆ. ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಆ್ಯಂಡ್ ಸೆಟಪ್ ಬಗ್ಗೆ ಈ ಸಿಲೆಬಸ್ಸಲ್ಲಿ ಇಲ್ಲ. ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಮುಖ್ಯಸ್ಥರಿಗೆ ಏನಂತಾರೆ, ನೀವಿನ್ನೂ ಜಾಯ್ನ್ ಆಗ್ತಾ ಇದ್ದೀರಾ, ಆ ಡಿಪಾರ್ಟ್ಮೆಂಟ್ ಹೆಡ್ಗೆ ಏನು ಹೇಳ್ತಾರೆ ಅಂತ. ಇಂಡಿಯಾದ ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್ ಯಾರಾಗಿರ್ತಾರೆ ಅಂತ ಇಂಡಿಯಾದಲ್ಲಿ. ಓಕೆ, ಕರ್ನಾಟಕದಲ್ಲಿ DGP ಇರ್ತಾರೆ, ಇಂಡಿಯಾದಲ್ಲಿ ಯಾರಾಗಿರ್ತಾರೆ, ಯಾರು ಮುಖ್ಯಸ್ಥರಾಗ್ತಾರೆ ಅಂತ 4-5 ಚಾಯ್ಸ್ ಕೊಡ್ತಾರೆ. ಯಾಕಂದರೆ CRPF ಇರುತ್ತೆ, IB ಇರುತ್ತೆ, ಇನ್ನೊಂದಿರುತ್ತೆ, ಯಾರಂಗಾರೆ ಟಾಪ್ ಮೋಸ್ಟ್ ಆಫೀಸರ್ ಆಗಿರ್ತಾರೆ ಅಂತ. ಆಮೇಲೆ ಮೇಜರ್ ಕಾಯ್ದೆಗಳು, ಈಗ IPC CRPC ಎಲ್ಲ ಹಿಂದೆ ಕೆಲವೊಮ್ಮೆ ಕೇಳಿದ್ದಾರೆ. ಓಕೆ, ಹಿಂದೆಲ್ಲ 302 ಮರ್ಡರ್ಗೆ ಇರ್ತಾಯಿತ್ತು, 376 ರೇಪ್ಗೆಲ್ಲ ಇರ್ತಾಯಿತ್ತು, ಅವೆಲ್ಲ ಈಗ ಅಪ್ಡೇಟೆಡ್ ಆಗಿ BNS ಬಂದಿದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, BNS ಎಲ್ಲ ಇದ್ದಾವೆ. ಈ BNS ಅಡಿಯಲ್ಲಿ ಏನು, ಅಥವಾ BNS ಅಂದರೆ ಏನು, ಪೊಲೀಸ್ ಇಲಾಖೆಯಲ್ಲಿ ಡೇ ಟು ಡೇ ಯೂಸ್ ಮಾಡುವಂಥ ಕಾನೂನುಗಳ ಬಗ್ಗೆ, ಅಟ್ರಾಸಿಟೀಸ್ ಆ್ಯಕ್ಟ್ಗಳ ಬಗ್ಗೆ ಇಂಥವೆಲ್ಲ ಲೈಟಾಗಿ ಕೇಳ್ಬೋದು, ಕೇಳಿದ್ದಾರೆ ಹಿಂದೆಲ್ಲ. ಇದು ಎಕ್ಸಾಂಪಲ್ ಇದೆ, ಇದು ಸಿಲೆಬಸ್ಸಲ್ಲಿ ಇಲ್ಲದೆ ಇರೋಂಥದ್ದು. ಇದನ್ನು ಕವರ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ದೆನ್ ಜೊತೆಗೆ ಸ್ನೇಹಿತರೆ, ಅದಕ್ಕೆ ಏನೇ ಕರೀಲಿ, KSPನವ್ರು ಕರೀಲಿ, ನೀವು ಈಗಾಗಲೇ ನಡೆದಿರುವಂಥ PCದು ಹೆಚ್ಚು ಕಡಿಮೆ ನನಗೆ ಗೊತ್ತಿರೋಂಗೆ ಒಂದು 30 ಕ್ವಶನ್ ಪೇಪರ್, PSIದು ಒಂದು 30 ಕ್ವಶನ್ ಪೇಪರ್ ಸಿಗುತ್ತೆ. 60 ಕ್ವಶನ್ ಪೇಪರ್ ಇಂಟು 100, 6000 ಪ್ರಶ್ನೆಗಳು ಆಗ್ತವೆ. ಅಷ್ಟು ಪ್ರಶ್ನೆಗಳಿಗೆ ನಿಮಗೆ ನಾಲೆಡ್ಜ್ ಇರಬೇಕು, ಜಸ್ಟ್ ಉತ್ತರ ಗೊತ್ತಿರೋದಲ್ಲ, ಅದೇನು ಅಂತ ಗೊತ್ತಿರಬೇಕು. QP ಸಾಲ್ವ್ಡ್ ಆಗಿರಬೇಕು, ಸಾಲ್ವ್ಡ್ ಆಗಿ ಮಾಡ್ಕೊಂಡು ನೀವು ನೋಡ್ಕೋಬೇಕು. ಇಲ್ಲಿಗೆ ಹೆಚ್ಚು ಕಡಿಮೆ ನೀವು 50%, ಅಂದರೆ ಎಕ್ಸಾಮ್ಗೆ ಹೋದರೆ 50 ಕ್ವಶನ್, 100ಕ್ಕೆ 50 ಕ್ವಶನ್ ಟಚ್ ಮಾಡೋಕೆ ರೆಡಿ ಆಗಿಬಿಡ್ತಾರೆ. ಬರೀ QP ರಿವೈಸ್ ಮಾಡಿಕೊಂಡು ಅನಾಲಿಸಿಸ್ ಮಾಡ್ಕೊಂಡು ರೆಡಿ ಇದ್ಕೊಂಡರೆ ದಿಸ್ ಈಸ್ ಕ್ವಶನ್ ಬ್ಯಾಂಕ್. ನಂಬರ್ 2, ನಿಮಗೆ ಯಾರಿಗಾದರೂ ನೀಡ್ ಇದೆ ಅಂತಂದರೆ ನಮ್ಮ ಸಾಧನಾ ಅಕಾಡೆಮಿ ಆ್ಯಪ್ ಒಳಗಡೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಕೋರ್ಸನ್ನು ನಮ್ಮ ಟೀಮೆಲ್ಲ ರೆಡಿ ಮಾಡಿದ್ದಾರೆ. ಅಲ್ಲೂ ಕೂಡ ಓಲ್ಡ್ QP 30 PCದು ಅನಾಲಿಸಿಸ್ ಮಾಡ್ತೀವಿ, PC PSI ಇದೆಲ್ಲ ಸೇರಿಕೊಂಡು.
ಪ್ಲಸ್ PSI ಒಂದು 10-15 ಅನಾಲಿಸಿಸ್ ಮಾಡ್ತೀವಿ, ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು 10 ಪ್ರಶ್ನೆಗಳು ಕೊಡ್ತೀವಿ, ಜೊತೆಗೆ ಕ್ಲಾಸಸ್ ಕೂಡ ಇರುತ್ತೆ. ಒಂದು 150 ಕ್ಲಾಸ್ ಕೊಡಬೇಕು ಅಂತ ನಾನು ಗೈಡ್ ಮಾಡಿದ್ದೀನಿ ನಮ್ಮ ಟೀಮ್ಗೆ. 150+ ಕ್ಲಾಸ್ಗಳು ಕೊಡ್ತಾರೆ ಸಬ್ಜೆಕ್ಟ್ ವೈಸ್. ಇದನ್ನು ಯೂಸ್ ಮಾಡಿಕೊಂಡು ಸಕ್ಸಸ್ಸನ್ನು ಇನ್ನೂ ಹತ್ತಿರ ಮಾಡ್ಕೋಬೋದು ನೀವು. ಜೊತೆಗೆ ಸಬ್ಜೆಕ್ಟ್ ವೈಸ್ ಬರೋಣ. ಬುಕ್ಕುಗಳ ಕಡೆ ಬಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ತುಂಬ ದೊಡ್ಡ ಆಥರ್ಗಳ, ನೋಟೇಬಲ್ ಆಥರ್ಗಳ, KS ನೋಡೋದಂಥ ಆಥರ್ಗಳದ್ದೆಲ್ಲ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಹಿಸ್ಟರಿ ಅಮರೀಶ್ ಹಿರೇಮೆಟ್ ಅಂತ ಒಬ್ಬರದಿದೆ, R ಮಂಜುನಾಥ್ ಸರ್, ದಿ ಬೆಸ್ಟ್ ಫ್ಯಾಕಲ್ಟಿ R ಮಂಜುನಾಥ್ ಸರು, ಸೋಮಪ್ಪ ದುಂಡಿಗೇರಿ ಅಂತ ಇದ್ದಾರೆ, ಸೋಮಪ್ಪ ದುಂಡಿಗೇರಿ ಸರು. ಇವರು 3 ಜನರಲ್ಲಿ ಯಾವುದೇ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಮೀಡಿಯಮ್ ಬುಕ್ ತೊಗೊಂಡ್ರೆ ಸಾಕು. 6 to 10th ಅಂತೂ ಓದಿರಬೇಕು, ಜೊತೆಗೆ ಇದು ಅಪ್ಗ್ರೇಡೇಷನ್ಗೆ ಇಟ್ಕೊಳ್ರಿ ಅಷ್ಟೇ. ಎಕಾನಮಿಗೆ ಬಂದರೆ ಗರುಣ ಕೃಷ್ಣಮೂರ್ತಿ ಸರ್ ಪುಸ್ತಕನೇ ನಾವು ಸಜೆಸ್ಟ್ ಮಾಡೋದು. ರಾಘವೇಂದ್ರ ಶಿಡ್ಲಕಟ್ಟೆ ಸರ್, ಅದು ಕೂಡ ಅದ್ಭುತವಾಗಿ ಬರ್ತಾ ಇದೆ ಪುಸ್ತಕ. ಈಗೊಂದು 3-4 ವರ್ಷದಿಂದ ಇದು ಕೂಡ ಇಂಡಸ್ಟ್ರಿಯಲ್ಲಿ ಟಾಪಲ್ಲಿದೆ ಅಂತ ಪುಸ್ತಕ ಆಗಿದೆ. KM ಸುರೇಶ್ ಅವರಂತೂ ಲೆಜೆಂಡ್, ಆಲ್ ಟೈಮ್ ಟಾಪ್ ಬುಕ್ ಇದೆ. ಅಂದರೆ ನಾವು ಇಷ್ಟಿಷ್ಟು ಕೊಡ್ತೀವಿ, ಇವೆಲ್ಲ ತೊಗೋಬೇಕು ಅಂತೆಲ್ಲ. ಎನಿ ಒನ್ ಬುಕ್ ಈ ಥರದಲ್ಲಿ ಇನ್ಯಾವುದೋ ಆಗಿರ್ಬೋದು, ಶರಣಯ್ಯ ಭಂಡಾರಿಮಠ್ ಸರ್ದಾಗಿರ್ಬೋದು, ಎನಿ ಒನ್ ಬುಕ್ ಇರಬೇಕು ನಿಮ್ಮ ಕೈಲಿ. ನೀವು ಮಾರ್ಕೆಟ್ ರೆಡಿ ಗೈಡ್ಗಿಂತ ಒಂದು ಹಿಸ್ಟ್ರಿ ಬುಕ್, ಒಂದು ಎಕಾನಮಿ ಬುಕ್ ನಿಮ್ಮ ಕೈಲಿ ಇರಬೇಕು. ಜೊತೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಿಗೆ ಬಂದರೆ ಗಂಗಾಧರ್ ಸರ್ ಅವ್ರದ್ದು ಸ್ಮಾಲ್ ಬುಕ್, ಪೊಲೀಸ್ PC PSI ಅಂತಲೇ ಒಂದು ಬುಕ್ ಇದೆ. ಬಿಗ್ ಬುಕ್ಗಿಂತ ದಟ್ಸ್ ಬೆಟರ್. ವಿಶ್ವನಾಥ್ HD ಅಂತೇಳಿ ನಮ್ಮ ಮಂಡ್ಯದವರು, ಅವರು ಭಾಳ ಅದ್ಭುತವಾದ ಒಂದು ಭಾರತ ಸಂವಿಧಾನ ಪುಸ್ತಕ ಬರೆದಿದ್ದಾರೆ. ಈಗ ಒಂದು 4-5 ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತೀನಿ, ಎನಿ ಎಕ್ಸಾಮ್ಗೆ ಹೋಗ್ರಿ, ಯಾವುದೇ ಎಕ್ಸಾಮ್ಗೆ ಹೋದರೂ 15 ಕ್ವಶನ್ IC ಇತ್ತು ಅಂದರೆ 14, ಸಮ್ಟೈಮ್ 15-15 ಒಂದು ಕ್ವಶನ್ ಮಿಸ್ ಆಗ್ಬೋದು ಅಷ್ಟೇ. ಅಷ್ಟು ಡಿಟೈಲ್ಡ್ ಆಗಿ ಅಪ್ಡೇಟೆಡ್ ಆದಂಥ ಒಂದು IC ಬುಕ್ ಬರೆದಿದ್ದಾರೆ ವಿಶ್ವನಾಥ್ HD ಸರ್, ಅದನ್ನು ಬಳಸ್ಕೋಬೋದು. ಹುಸೇನಪ್ಪ ನಾಯಕ್ ಸರ್ ಅವ್ರದ್ದು ಭಾರತ ಸಂವಿಧಾನ ಇದೆ, KM ಸುರೇಶ್ ಅವ್ರದ್ದು. ಅಂದರೆ ಇದಕ್ಕಿಂತ ಗ್ರೇಟರ್ ಆಥರ್ಸ್ ಇರ್ಬೋದು. ನಾನು ಹೇಳ್ತಾ ಇರೋದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಭಾಳ ಅಷ್ಟೆಲ್ಲ ರಿಸರ್ಚ್ ಮಾಡೋಕ್ಕೆ ಟೈಮ್ ಇಲ್ಲ. ದೀಸ್ ಬುಕ್ಸ್ ಆರ್ ಎನಫ್. ಜಾಗ್ರಫಿ ಬಡೆಮಿಯ ಸರ್, ಇಟ್ಸ್ ಎನಫ್, ಸಾಕಾಗುತ್ತೆ. ಶರಣಯ್ಯ ಭಂಡಾರಿಮಠ್ ಸರ್ದಿದೆ, KM ಸುರೇಶ್ ಸರ್ದಿದೆ, ಸೋಮಪ್ಪ ಸರ್ದಿದೆ, ಈರಣ್ಣ ಪಟ್ನಶೆಟ್ಟಿ ಅವ್ರದ್ದಿದೆ. ಯಾರ್ದು ಒಂದು ಬುಕ್ ಇಟ್ಕೊಂಡ್ರೆ ಸಾಕಾಗತ್ತೆ ನಿಮಗೆ ಜಾಗ್ರಫಿ ನಾಲೆಡ್ಜ್ ಕವರ್ ಮಾಡೋಕ್ಕೆ. ಬಟ್ ವೆರಿ ಇಂಪಾರ್ಟೆಂಟ್ ಸೈನ್ಸ್, ಬಿಕಾಸ್ ಅವೆಲ್ಲ ಹಿಸ್ಟ್ರಿ, ನಮ್ಮದು ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ 4 ಸೇರಿ 30 ಮಾರ್ಕ್ಸಿಗೆ 4 ಬುಕ್ ಓದಬೇಕು. ಇಲ್ಲಿ 20-25 ಮಾರ್ಕ್ಸ್ ಒಂದು ಬುಕ್ಕಲ್ಲಿ ಸಿಕ್ಬಿಡುತ್ತೆ. ದಟ್ ಈಸ್ ಜನರಲ್ ಸೈನ್ಸ್. ನೀವು 6ರಿಂದ 10ನೇ ತರಗತಿಯವರೆಗಿನ ಪುಸ್ತಕವನ್ನು ಓದಬೇಕು. ದಟ್ಸ್ ವೆರಿ ಫಸ್ಟ್, ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. 6ರಿಂದ 10ನೇ ಕ್ಲಾಸ್ವರೆಗಿನ ಬುಕ್ ಓದಬೇಕು. ಓಕೆ, 10ರಿಂದ 15-20 ಕ್ವಶನ್ವರೆಗೂ ಬರುತ್ತೆ. ನಿರಂಜನ್ ಮೂರ್ತಿ ಟಿ ಅಂತ ಉತ್ತರ ಕರ್ನಾಟಕದವರು, ಚೆನ್ನಾಗಿದೆ ಪುಸ್ತಕ. ಇಲ್ಲಿದೆಯಲ್ಲ ವಿಜ್ಞಾನ ಕಣಜ. ಈ ಬುಕ್ಕು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆಲ್ಲ ಎನಫ್, ಬೇಕಾದಷ್ಟು ಆಯ್ತಿದು. ಜೊತೆಗೆ VRS ಸರ್, ಡಾಕ್ಟರ್ ವೆಂಕಟರಮಣ ಸ್ವಾಮಿ ಸರ್, ನಮ್ಮ ಮಿತ್ರರು ಕೂಡ, ಹೌದು, ಒಳ್ಳೆ ಬುಕ್ ಇದೆ ಅದು ಕೂಡ. KM ಸುರೇಶ್ ಸರ್ದು ಚೆನ್ನಾಗಿದೆ. 4G ಸೈನ್ಸ್ ರವಿ ಸರ್ದು ಚೆನ್ನಾಗಿದೆ. ವಿಸ್ಮಯ ವಿಜ್ಞಾನ ಅಂತ ಕ್ವಶನ್ ಬ್ಯಾಂಕ್ ಇದೆ, ಸೈನ್ಸ್ ರಿಲೇಟೆಡ್, ನಿಮಗೆ ಫುಲ್ ಕ್ವಶನ್ ಕವರ್ ಮಾಡಿರೋಂಥದ್ದು. ಅಥವಾ ಹಲೋ ಸೈನ್ಸ್ ಅಂತೇಳಿ ಒಂದು ಬುಕ್ ಇದೆ, ಕ್ವಶನ್ ಬ್ಯಾಂಕ್ ಇದೆ. ಇವೆಲ್ಲ ಯಾವುದೇ ಒಂದು ಇಟ್ಕೊಂಡು ಹೆಲ್ಪ್ ತೊಗೊಂಡು, ಲಾಸ್ಟಿಂದ 2 ಕ್ವಶನ್ ಬ್ಯಾಂಕ್ಗಳು, ಇದಕ್ಕಿಂತ ದೀಸ್ 4, ಈ 4ರಲ್ಲಿ ಅಥವಾ ಇನ್ಯಾರಾದ್ರೂ ನಿಮ್ಮ ಹತ್ರ ಯಾವುದೋ ಒಂದಿದ್ದರೆ ದಟ್ಸ್ ಗುಡ್ ಎನಫ್. ಅದು ತೊಗೊಂಡು ಓದಿದರೆ 20 ಪ್ರಶ್ನೆವರೆಗೂ ನೀವು ರೆಡಿಯಾಗಿಬಿಡ್ತೀರ. ಬಿಕಾಸ್ ಜಾಗ್ರಫಿ ಯಾವುದೋ ಪ್ರಶ್ನೆ, ಎಕಾಲಜಿ ಯಾವುದೋ ಪ್ರಶ್ನೆ, ಇದರಲ್ಲೇ ಕವರ್ ಆಗಿಬಿಡುತ್ತದು. 20 ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗೋದ್ರಿಂದ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬುಕ್. ದೆನ್ ಮೆಂಟಲ್ ಎಬಿಲಿಟಿ ನೀವು ಕಲ್ತಿಲ್ಲ ಅಂದರೆ ನೀವು ಎಕ್ಸಾಮ್ಗೆ ಕಂಪ್ಲೀಟ್ ಆಗಿಲ್ಲ ಅಂತಲೇ ಅರ್ಥ. ಪಾಠಗಳು ಆನ್ಲೈನಲ್ಲಿ ಕೇಳಿಸಿಕೊಂಡ್ರು ನಿಮ್ಮ ಕೈಲೊಂದು ಬುಕ್ ಇರಬೇಕು, ಆ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ದಟ್ ಈಸ್ ಬುಲ್ಬುಲೆ ಸರ್, ಮಂಜುನಾಥ್ ಬಾಡ್ಗಿ ಸರ್, ದೇವರಾಜ್ SM ಅವ್ರದ್ದಾಗಿರ್ಬೋದು, KM ಸುರೇಶ್ ಸರ್ದಾಗಿರ್ಬೋದು. ಎನಿ ಒನ್ ಆ ಥರದ್ದು ನೀವೊಂದು ಮೆಂಟಲ್ ಎಬಿಲಿಟಿ ಬುಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಜೊತೆಗೆ ಕರೆಂಟ್ ಅಫೇರ್ಸ್, ಅರಿವು ಅಂತ ಮ್ಯಾಗ್ಝಿನ್ ಬರ್ತಾಯಿದೆ, ವಿಜೇತ ಬರ್ತಾಯಿದೆ, ಚಾಣಕ್ಯ ಆ್ಯಂಡ್ ಸ್ಫೂರ್ತಿ, ಸ್ಪರ್ಧಾ ಸ್ಫೂರ್ತಿ ಅವ್ರದ್ದು ಯಾವುದಾದ್ರು ಒಂದು ಮ್ಯಾಗ್ಝಿನ್. ನನ್ನ ಪ್ರಕಾರ ಈಗ ಡಿಸೆಂಬರ್ ಜನವರಿ ಎಕ್ಸಾಮ್ ನಡೆಯುತ್ತೆ ಅಂದರೆ ಹೋದ ವರ್ಷ 1 ಇಯರ್ದಂತೂ ಬೇಕೇ ಬೇಕು. ಯಾಕಂದರೆ ಈ ಫ್ಲಕ್ಚುಯೇಷನಲ್ಲಿ ಎಲ್ಲಿಂದ ಕೇಳ್ತಾರೆ ಗೊತ್ತಿಲ್ಲ. ಏನಾದರೂ ಎಕ್ಸಾಮ್ ಮುಂದಿನ ವರ್ಷ ಫೆಬ್ರವರಿ ಮಾರ್ಚ್ ನಂತರಕ್ಕೆ ಹೋದರೆ, ಅಂದರೆ ಅಪ್ಲಿಕೇಶನ್ ಕರೆಯೋದು, ಪ್ರೋಸೆಸ್ ಮಾಡೋದು, ಹಾಗೆ ಹೀಗೆ ಹೋದರೆ ನೀವು ಅದು ಬಜೆಟ್ ಎಲ್ಲ ಇದೆಯಲ್ಲ 2025 ಬಜೆಟನ್ನೆಲ್ಲ ಆ್ಯಂಡ್ ಎಕನಾಮಿಕ್ ಸರ್ವೆ ಎಲ್ಲ ಅವಾಯ್ಡ್ ಮಾಡ್ಬೋದು. ಇಲ್ಲ ಜನವರಿ ಒಳಗೆ ಎಕ್ಸಾಮ್ ನಡೀತಾವೆ ಅಂತ ಇದ್ದರೆ ಯು ಶುಡ್ ಲರ್ನ್ ಕಂಪ್ಲೀಟ್ಲಿ ಜನವರಿ 2025ಇಂದ ಮುಗಿಸ್ಕೊಂಬರ್ಬೇಕು. ಇದಕ್ಕೆ ರಿಲೇಟೆಡ್ ಆದ ಕ್ಲಾಸನ್ನು ನಮ್ಮ ನಿಶ್ಚಿತಲ್ಲೂ ಮಾಡ್ತೀವಿ. ಆ್ಯಂಡ್ ದೆನ್
ಬೇರೆ ಎಲ್ಲ ಪ್ಲಾಟ್ಫಾರ್ಮ್ ಮಾಡ್ತೀವಿ, ಯೂಟ್ಯೂಬಲ್ಲೂ ಸಿಗುತ್ತೆ. ಡಿಸೆಂಬರಲ್ಲಿ ಯೂಟ್ಯೂಬಲ್ಲಿ ಕೂಡ ಅವೈಲೇಬಲ್ ಮಾಡ್ತೀವಿ. ಯಾಕಂದರೆ 12 ವೀಡಿಯೋಸ್ ಮಾಡಿಬಿಟ್ರೆ 12 ತಿಂಗಳಿನ ಮಾಹಿತಿ ಸಿಗುತ್ತೆ. ಕರೆಂಟ್ ಅಫೇರ್ಸ್ ಕವರ್ ಆಯಿತು. ಈ ಮ್ಯಾಗ್ಝಿನ್ಗಳನ್ನು ಉಪಯೋಗಿಸ್ಕೊಳ್ಳಿ. ಜೊತೆಗೆ ಸ್ಟ್ಯಾಟಿಕ್ GK ಅಂತ ಇರುತ್ತೆ. ಅಂದರೆ ಯಾರು ಏನು ಕಂಡುಹಿಡಿದ್ರು ಅದು ಇದು ಎಲ್ಲ ಮಾಹಿತಿ ಎಲ್ಲ ಬುಕ್ಕಲ್ಲೂ ಸಿಗೋದಿಲ್ಲ. ಚಾಣಕ್ಯ ಕಣಜ ಅಂತ ಒಂದು ಅಲ್ಟಿಮೇಟ್ ಬುಕ್ ಇದೆ. ನೂತನ ಚಾಣಕ್ಯದವ್ರದ್ದು ಚೆನ್ನಾಗಿದೆ ಬುಕ್. ಅವೆಲ್ಲ ರೆಡಿ ರೆಕನರ್, ಕ್ಲಾಸಿಕ್ನವ್ರದ್ದು ಇಯರ್ ಬುಕ್ ಇದೆ. ಅವು ಮೂರಲ್ಲಿ ಯಾವುದಾದ್ರೂ. ಜೊತೆಗೆ ಪೊಲೀಸ್ ಆಗ್ತಿದ್ದೀರಿ ನೀವು ಅಂತಂದರೆ ಇದೊಂದು ಬುಕ್ಕು, ಭಾರತದಲ್ಲಿರೋ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಅಂತ. ಇದು ಹುಸೇನಪ್ಪ ಸರ್ ಬರೆದಿರೋಂಥದ್ದು. ಸಾಮಾನ್ಯವಾಗಿ ಇದು 30 ಕ್ವಶನ್ ತೊಗೊಂಬಂದಿದೆ. ಬಹುತೇಕ ಬಾರಿ 30 ಕ್ವಶನ್ಸ್ ಪ್ರತಿ ಪೊಲೀಸ್ ಎಕ್ಸಾಮಲ್ಲಿ ತಂದಿದೆ. ಅಂದರೆ ಎಲ್ಲ ಒಂಥರ ಹೈಲೈಟ್ಸಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ. ಹೈಲೈಟ್ಸಲ್ಲಿ. ದಿಟ್ಸ್ ಗುಡ್ ಬುಕ್. ಇವಲ್ಲಿ ಯಾವುದಾದ್ರೂ, ಅಲ್ಲಿಗೆ ನಾನು ಇಷ್ಟು ಹೇಳಿದಾಗ ನಿಮಗೆ ತುಂಬ ಅನಿಸಿರ್ಬೋದು. ಎಲ್ಲ ಸೇರಿ ಒಂದು 8 ಬುಕ್ ಹೇಳಿದ್ದೀನಿ. ಅದರಲ್ಲಿ ಇದೊಂದು ಸ್ವಲ್ಪ ಬಿಗ್ ಸೈಜ್ ಇರುತ್ತೆ. ನಿಮಗೆ ಬೇಕಾದ ಹೈಲೈಟ್ ಮಾಡ್ಕೊಳ್ರಿ. ಇದೇನು ಭಾಳ ಡೀಪಾಗಿ ಓದೋದು ಬೇಕಾಗಿಲ್ಲ ನಿಮಗೆ. 8 × 400 ಪೇಜ್ ಇಟ್ಕೊಳ್ರಿ, 3200 ಪೇಜ್ ಆಗುತ್ತೆ. 3200 ಪೇಜ್. ದಿನಕ್ಕೆ ನೀವು ಈಗಂತೂ ನಿದ್ದೆ ಮಾಡೋಂಗೇ ಇಲ್ಲ. ಇಷ್ಟು ದಿವಸ ನೀವು ಮೊಲ ಆಮೆ ಕಥೆಯಲ್ಲಿ ನಿದ್ದೆ ಮಾಡಿದ್ರಿ ಇದ್ದರೆ ಆಗ್ಬೋದು. ಈಗ ದಿನಕ್ಕೆ ನೀವು ಮಿನಿಮಮ್ 100 ಪೇಜ್ವರೆಗೂ ಓದಬೇಕು. ಇವು ಹೊಸ ಲರ್ನರ್ ಅಂತೂ ಏನು ಮಾಡ್ತಿರೋ ಗೊತ್ತಿಲ್ಲ. 100 ಪೇಜ್ ಒಂದು ಬುಕ್ಕಲ್ಲಿ ಓದೋಷ್ಟು ಆಗಬೇಕು. 32 ದಿನಕ್ಕೆ ಮುಗಿಯುತ್ತೆ. ಇಲ್ಲ ಸರ್ 100 ಪೇಜ್ ಎಲ್ಲಿ ಓದೋಕ್ಕಾಗತ್ತೆ ಸರ್, 50 ಪೇಜ್ ಓದ್ಬೋದು ಮ್ಯಾಕ್ಸಿಮಮ್ ಅಂದರೆ ಇಟ್ಸ್ ಗುಡ್. 50 ಪೇಜ್ ಇಸ್ ಎನಫ್. 62 ದಿವಸದಲ್ಲಿ ಮುಗಿದೋಗುತ್ತೆ. 62 ಡೇಸಲ್ಲಿ 64 ಡೇಸಲ್ಲಿ ಮುಗಿಯುತ್ತೆ. ಅಂದರೆ 2 ಮಂತ್. ಇವತ್ತು ಅಕ್ಟೋಬರ್ 15 ವಿಡಿಯೋ ನೋಡ್ತಾ ಇದ್ದೀರಾ. ನವಂಬರ್ 15 ಡಿಸೆಂಬರ್ 15ಕ್ಕೆ ಎಲ್ಲ ಬುಕ್ಗಳು ಒಂದು ರೌಂಡ್ ಗ್ಲ್ಯಾನ್ಸ್ ಆಗಿರುತ್ತೆ. 50 ಪೇಜ್ ಓದಿ 50 ಪೇಜ್ ರಿವಿಷನ್ ಮಾಡೋದು ನಾಟ್ ಎ ಬಿಗ್ ಮ್ಯಾಟರ್. ಅಷ್ಟು ಓದಿಲ್ಲ ಅಂದರೆ 50 ಸಾವಿರ ನಿಯರ್ಲಿ. ಪೊಲೀಸ್ ಕಾನ್ಸ್ಟೇಬಲ್ ಸ್ಯಾಲ್ರೀಸ್ ನಾಟ್ ಎ ಸ್ಮಾಲ್, 40,000 ಪ್ಲಸ್. ಹತ್ತತ್ರ ಬೆಂಗಳೂರು ಸಿಟಿಯಲ್ಲಿ 50,000 ಇದೆ. ಅಷ್ಟು ದೊಡ್ಡ ಜಾಬ್ ಬರಬೇಕು ಅಂದರೆ MG ನರೇಗಾ ವರ್ಕಿಗೆ ಹೋದವ್ರಿಗೆ ಎಷ್ಟು ಸ್ಯಾಲ್ರಿ ಇದೆ, ನೀವು ಅಲ್ಲಿ ಮಾಡಿದ್ರೆ ಎಷ್ಟಿರುತ್ತೆ, ಇಲ್ಲಿ ಬಂದರೆ ಎಷ್ಟಿರುತ್ತೆ, ಥಿಂಕ್ ಮಾಡಿ. ಅಷ್ಟು ವರ್ಕ್ ಮಾಡಿ. ಅದು ಈ ಶಾರ್ಟ್ ಟರ್ಮಲ್ಲಿ. ಓಕೆ, ನೆಕ್ಸ್ಟು ದೈಹಿಕ ದಾರ್ಢ್ಯತೆಗೆ ಬಂದರೆ ಪುರುಷರಿಗೆ 168 ಸೆಂಟಿಮೀಟ್ರ್ ಇದೆ ಹೈಟು. ಇದಕ್ಕಿಂತ ಕಮ್ಮಿ ಇರೋ ಹುಡುಗರು ಥಿಂಕ್ ಮಾಡಬೇಡಿ. ಸುಮ್ಮನೆ ಫ್ರಸ್ಟ್ರೇಷನ್, ಡಿಪ್ರೆಷನ್ ಎಲ್ಲ ಮಾಡ್ಕೋತೀರಾ. ಅಂದರೆ ಸುಮಾರು 5 ಅಡಿ 6 ಇಂಚ್ ಇರಬೇಕು. 5 ಅಡಿ 6 ಇಂಚು. ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕಿಂತ ಎತ್ತರ ಇರಲೇಬೇಕು ಹುಡುಗರು. ಅದು KSISF, KSRP ಎಲ್ಲ 170. ಹತ್ತತ್ರ 5 ಅಡಿ 7 ಇಂಚ್ವರೆಗೂ ಇರುತ್ತೆ. 170 ಇರುತ್ತೆ ಅದು. ಹೆಣ್ಮಕ್ಳು 157, 157 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಅದು ಇಲ್ಲ ಅಂದರೆ ನೀವು ಇದ್ರ ಬಗ್ಗೆ ಥಿಂಕ್ ಮಾಡಬೇಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಬ್ಗಳ ಬಗ್ಗೆ. ದೆನ್ ಸಹಿಷ್ಣುತೆಗೆ ಬಂದರೆ ಓಟ 1600 ಮೀಟ್ರು, ಹತ್ತತ್ರ 1.5 2 ಕಿಲೋಮೀಟ್ರು ಡೈಲಿ ಪ್ರಾಕ್ಟೀಸ್ ರನ್ನಿಂಗ್ ಮಾಡ್ತಿರಬೇಕು. ಇಲ್ಲೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ. ನಿಮಗೆ ಎಷ್ಟು ಎನರ್ಜಿ ಹಾಕಿದರೂ ಆಗ್ತಾ ಇಲ್ಲ ಅಂದರೆ ನಿಮಗೆ ಏನೋ ಪ್ರೋಟೀನ್, ವೈಟಮಿನ್ ಯಾವುದೋ ಶಾರ್ಟೇಜ್ ಇದೆ. ಆ ಪ್ರೋಟೀನ್, ವೈಟಮಿನ್ ರಿಲೇಟೆಡ್ ಆದಂಥ ಆಹಾರಗಳು, ಸ್ಪೆಷಲಿ ನಾನು ಸಜೆಸ್ಟ್ ಮಾಡೋದು ಹಾರ್ಸ್ಗ್ರಾಮ್, ಹುರುಳಿಕಾಳು ಇದೆಯಲ್ಲ, ಹುರುಳಿಕಾಳು ಬೇಯಿಸ್ಕೊಂಡು ಅಥವಾ ಹುರ್ಕೊಂಡು ತಿನ್ನೋಕ್ಕೆ ಸರಿಯಾಗಲ್ಲ, ಬೇಯಿಸ್ಕೊಂಡು ತಿಂದರೆ ನೀವು ಅಥವಾ ಮೊಳಕೆ ಮಾಡ್ಕೊಂಡು ತಿಂದ್ರಿ ಅಂದರೆ ವಿತಿನ್ 30 ಡೇಸ್ ಎಕ್ಸ್ಟ್ರಾರ್ಡಿನರಿ ಎನರ್ಜಿ ಗಳಿಸ್ಬೋದು. ಲೆಗ್ ಸ್ಟ್ರೆಂತ್, ಕಾಲಿಗೆ ಎನರ್ಜಿ ಕೊಡೋವಂಥದ್ದು. ಅದು ಮಾಡೋದ್ರಿಂದ ಓಟದ್ದು ಇದು ಮಾಡ್ಕೋಬೋದು. ಅಥವಾ ಎನಿ ಅಡ್ವಾನ್ಸ್ಡ್, ನಿಮಗೇನು ಹೇಳ್ಕೊಡೋದು ಬೇಕಾಗಿಲ್ಲ, ಇವತ್ತು ಹೆಚ್ಚಿದ್ದು ಗೊತ್ತಿದೆ. ನಾರ್ಮಲ್ ಫುಡ್ ಜೊತೆಗೆ ಏನು ಜೋಳದ ರೊಟ್ಟಿ, ಮುದ್ದೆ ಊಟ ಏನೋ ಮಾಡ್ತಾ ಇರ್ಬೋದು. ಈ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬಿಕಾಸ್ 6.5 ನಿಮಿಷಕ್ಕೆ 1600 ಮೀಟ್ರ್ ಓಡೋದು ನಾಟ್ ಎ ಸ್ಮಾಲ್ ಮ್ಯಾಟರ್. ಅದು ಎಂಡ್ಯೂರೆನ್ಸ್ ಟೆಸ್ಟ್ ಮಾಡೋಕ್ಕಾಗೆ ಇಟ್ಟಿರೋದು. ಅದು ಒಂದು ಕ್ಲಿಯರ್ ಮಾಡಿಕೊಂಡ್ರೆ ಬೇರೆ ಎಲ್ಲ ಕ್ಲಿಯರ್ ಮಾಡೋ ಎಲಿಜಿಬಿಲಿಟಿ ಇರುತ್ತೆ. ಬಟ್ ಲಿಟ್ಲ್ ಬಿಟ್ ಪ್ರಾಕ್ಟೀಸ್ ಬೇಕು. ವಿತೌಟ್ ಪ್ರಾಕ್ಟೀಸ್ ಎತ್ತರ ಜಿಗ್ತಕ್ಕೆ ಹೋದ್ರಿ, ವಿತೌಟ್ ಪ್ರಾಕ್ಟೀಸ್ ಲಾಂಗ್ ಜಂಪ್ ಹೋದ್ರಿ, ಎಲ್ಲೋ ಕಾಲು ಉಳುಕ್ತು ಅಂತ ಇಟ್ಕೊಳ್ರಿ. ಮುಂದಿನ ಯಾವುದು ಇವೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಹೊರಗೆ ಬಿದ್ದುಬಿಡ್ತೀರಾ. ದಟ್ ರೀಸನ್ ಸ್ವಲ್ಪ ಎಲ್ಲದೂ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ರೆಡಿ ಆಗಬೇಕು. ಫ್ರಮ್ ಟುಡೇ, ನಾಳೆಯಿಂದ ನೀವು ಫೀಲ್ಡಲ್ಲಿ ಇರೋದು ಕಲ್ತ್ಕೊಳ್ರಿ. ಯಾವಾಗಲೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಂದರೆ ಬರೀ ನೀವು ಮೆಂಟಲ್ ವರ್ಕ್ ಮಾಡಿದ್ರೆ ಸಾಕಾಗಲ್ಲ, ಫಿಸಿಕಲ್ ವರ್ಕ್ ಮಾಡಲೇಬೇಕು. ಎವ್ರಿ ಡೇ ಯು ಶುಡ್ ಬಿ ಇನ್ ದ ಫೀಲ್ಡ್. ನಾನು ಬಿಡು ಸ್ಪೋರ್ಟ್ಸ್ ಪರ್ಸನ್ ಮಾಡಿಬಿಡ್ತೀನಿ, ಅದೆಲ್ಲ ನಡೆಯಲ್ಲ. ಇಂಥದ್ದು ಭಾಳ ನೋಡಿಬಿಟ್ಟಿದ್ದೀವಿ ನಾವು. ಯು ಶುಡ್ ಪ್ರಾಕ್ಟೀಸ್. ಓಕೆ, ನೆಕ್ಸ್ಟು ಕಣ್ಣು 6/9, 6/9 ಇವೆಲ್ಲ ಇರುತ್ತೆ. ಉತ್ತಮ, ಕನಿಷ್ಠ ಎಲ್ಲ ಅಷ್ಟಿರಬೇಕು. ಶ್ರವಣ ಶಕ್ತಿ, ವೆಬ್ಬರ್ ಟೆಸ್ಟು, ರೆನ್ನೆಸ್ ಟೆಸ್ಟು, ವರ್ಟಿಗ ಟೆಸ್ಟು ಇಲ್ಲೆಲ್ಲ ಇಟ್ಟು ಟೆಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ಬೇಸಿಕ್ ಟೆಸ್ಟ್ ಸಿಂಪಲ್ಲಾಗಿ ಫೀಲ್ಡಲ್ಲಿ ಆಗೋಂಥದ್ದು. ಅದರ ಆಚೆಗೆ ಮತ್ತು ಬೇರೆ ಎಲ್ಲವನ್ನು ಕೂಡ ಮೆಡಿಕಲ್ ಟೆಸ್ಟಲ್ಲಿ ಮೆಡಿಕಲ್ ಆರ್ಗನೈಸೇಷನ್ಸ್ಗಳು ಮಾಡ್ತವೆ. ಕೆಲವೊಂದು ನನ್ನ ಕಡೆಯಿಂದ ಸಲಹೆ ನಿಮಗೆ ಕೊಟ್ಬಿಡ್ತೀನಿ. ಹಿಂದೆ ಕೊಡ್ತಿದ್ವಿ, ಈಗೂ ಕೊಟ್ಬಿಡ್ತೀನಿ. ಡೂಸ್ ಆ್ಯಂಡ್ ಡೋಂಟ್ಸ್. ಅರ್ಜಿ ಸಲ್ಲಿಕೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ, ವಿತೌಟ್ ಎರರ್. ಯಾಕಂದರೆ
ಯಾಕಂದರೆ ಎಲ್ಲ ರಿಕ್ರೂಟ್ಮೆಂಟ್, ಈವನ್ ನಮ್ಮ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟಲ್ಲೂ ಅಪ್ಲಿಕೇಶನ್ ಎರರ್ ಕಾರಣಕ್ಕೆ ತುಂಬ ಜನ ರಿಜೆಕ್ಟ್ ಆಗೋಗಿದ್ದಾರೆ. ಅಂದರೆ ಏನೋ ಒಂದು ಮಿಸ್ಟೇಕ್ ಮಾಡ್ಕೊತಿರ್ತಾರೆ. ವೆರಿ ಕೇರ್ಫುಲ್ ಅಪ್ಲೈ ಮಾಡಿರಿ, ಚೆನ್ನಾಗಿ ಗೊತ್ತಿರೋರ ಥರ. ಮೊಬೈಲಲ್ಲೂ ಅಪ್ಲೈ ಮಾಡೋಕ್ಕೆ ಬರ್ತಾಯಿದೆ ಅಂತ ಅಲ್ಲಿ ಹಾಕೋದು ಮಾಡೋದು ಬೇಡ. ಒಂದು ಸೈಬರ್ ಸೆಂಟ್ರಲ್ಲಿ ವಿಶಾಲ ಸ್ಕ್ರೀನಲ್ಲಿ ಕೂಲ್ ನೋಡಿಕೊಂಡು ಅಪ್ಲೈ ಮಾಡಿರಿ. ದೆನ್ ನಿಮ್ಗೇನು ಸರ್ಟಿಫಿಕೇಷನ್ ಇರುತ್ತೆ, ಕನ್ನಡ ಮಾಧ್ಯಮ ಇದೆ, ರೂರಲ್ ಇದೆ, ಕ್ಯಾಟಗರಿ ಇದೆ ಅಂತ ಹೇಳ್ತೀರಾ. ಈಗ ಸ್ಪೆಷಲಿ ಒಳ ಮೀಸಲಾತಿಯಾಗಿ ಕೆಲವೊಂದು SC ಕ್ಯಾಟಗರಿನಲ್ಲಿ ನೀವು ಆ ಬೇರೆ ಸರ್ಟಿಫಿಕೇಟ್ ಪಡ್ಕೋಬೇಕು. ಅದಕ್ಕೆ ತಕ್ಕದ್ದೆಲ್ಲ ಡಾಕ್ಯುಮೆಂಟ್ ಇದೆಯಾ ಪಕ್ಕ ನೋಡ್ಕೊಳ್ರಿ. ಡಾಕ್ಯುಮೆಂಟ್ ರೆಡಿ ಇರಬೇಕು. ವಿತೌಟ್ ಡಾಕ್ಯುಮೆಂಟ್ ನೀವು ಅಪ್ಲೈ ಮಾಡೋಕ್ಕೆ ಆಗಲ್ಲ. ನೀವು ಸುಮ್ಮನೆ ಡಮ್ಮಿ ಡೇಟ್ ತೋರಿಸಿರಿ ಅಂದರೆ ಮುಗಿದೋಯ್ತು, ನೀವು ಸೆಲೆಕ್ಷನ್ ಆದರೂ ರಿಜೆಕ್ಟ್ ಮಾಡಿ ಬಿಸಾಡ್ತಾರೆ. ಆಮೇಲೆ ನೀವು ತೊಗೊಂಡಿದ್ದರೆ ನಡೆಯಲ್ಲ, ಯಾವ ಇನ್ಫ್ಲುಯೆನ್ಸ್ಗೂ ನಡೆಯಲ್ಲ. ಯಾಕಂದರೆ ನಿಮ್ಮ ಕೆಳಗಿನವನು ನಿಮ್ಮನ್ನು ಹೊರಗೆ ಹಾಕಿದ್ರೆ ಸಾಕು, ಅವ್ನು ಒಳಗೆ ಹಾಕ್ತಿರ್ತಾನೆ. ಹಾಗಾಗಿ ಡಾಕ್ಯುಮೆಂಟ್ಸ್ ಮಾತ್ರ ಕನ್ನಡ ಮೀಡಿಯಮ, ರೂರಲ್ಲು, ಕ್ಯಾಟಗರಿ ಇವೆಲ್ಲವನ್ನೂ ರೆಡಿ ಇಟ್ಕೊಂಡು ಅಪ್ಲೈ ಮಾಡಿರಿ. ಸ್ಪೆಷಲಿ SC ಒಳ ಮೀಸಲಾತಿ ಬಂದ ನಂತರ ನಿಮ್ಮದು ಏನಿದೆ ಅಂದರೆ ಡಾಕ್ಯುಮೆಂಟೇಷನ್ ಹೊಸದಾಗಿ ಏನಾಗಬೇಕಿದೆ ಅದ್ರ ಬಗ್ಗೆ ಕ್ಲಿಯರಾಗಿ ತಿಳ್ಕೊಂಡು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. OBCನೂ ಅಷ್ಟೇ, ಡೋಂಟ್ ನೆಗ್ಲೆಕ್ಟ್. ಆ್ಯಂಡ್ ದೆನ್ ಸ್ನೇಹಿತರೆ, ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಎಷ್ಟು ಪೋಸ್ಟ್ ಇದೆ ಅವೆಲ್ಲ ನೋಡಿಕೊಂಡು, ಪೋಸ್ಟ್ ಜಾಸ್ತಿ ಇದ್ದ ಕಡೆನೇ ಫ್ಲೋ ಹೋಗೋದಲ್ಲ, ಎಲ್ಲಿಗೆ ಅಗತ್ಯ ಇದೆ. ಸಮ್ ಟೈಮ್ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಕಡಿಮೆಗೆ ನಿಂತುಬಿಡುತ್ತೈತೆ ಪರ್ಸೆಂಟೇಜ್. ಯಾಕಂದರೆ ಅಲ್ಲಿನ ಲೋಕಲ್ ಹುಡುಗರು ಆಸ್ಪಿರೆಂಟ್ಸ್ಗಳು ಆಗ್ತಿರಲಿಲ್ಲ. ಆಸ್ಪಿರೆಂಟ್ಸ್ ಆದರೂ ಪ್ರಿಪೇರ್ ಆಗ್ತಿರಲಿಲ್ಲ. ಕಡಿಮೆ ಪೋಸ್ಟ್ ಇದ್ದರೂ ಕಡಿಮೆ ಪರ್ಸೆಂಟೇಜ್ ನಿಲ್ಲುತ್ತೆ. ಇದನ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡಿಕೊಂಡು ಯಾವ ಜಿಲ್ಲೆಗೆ ಹಾಕಬೇಕು ಸ್ಪಷ್ಟಪಡಿಸ್ಕೊಳ್ರಿ. ಮೆಟೀರಿಯಲ್ಸು ಅಂದರೆ ಈಗೇನು ನಾವು ಹೇಳಿದ್ದೀವಿ, ದಟ್ ಮೆಟೀರಿಯಲ್ಸ್ ಕ್ಲೀನಾಗಿ ಪ್ಲ್ಯಾನಡಾಗಿ ಇಟ್ಕೊಂಡು, ಎವ್ರಿ ಡೇ 50 ಪೇಜ್ ನೀವು ಓದಿಲ್ಲ ಅಂದರೆ ನೀವು ಪೊಲೀಸ್ ಆಗಲ್ಲ ಅಂತ ಅಂದ್ಕೊಂಬಿಡ್ರಿ. ಸುಮ್ಮನೆ ಯಾಕೆ ಅನ್ನೆಸೆಸರಿ ಎಫರ್ಟ್ ಹಾಕ್ತೀರಾ. ಇದೊಂದು ಪ್ಲ್ಯಾನ್ ಮಾಡ್ಕೊಳ್ರಿ. ಪ್ರತಿನಿತ್ಯ ಓದಬೇಕು, ಪ್ರತಿನಿತ್ಯ ಓಡಬೇಕು. ರನ್ ಆ್ಯಂಡ್ ರೀಡ್ ಎರಡೂ ಒಟ್ಟಿಗೆ ಆಗ್ತಿರಬೇಕು. ಆ್ಯಂಡ್ ದೆನ್ ಬೆಳಿಗ್ಗೆ ಸ್ವಲ್ಪ ಲ್ಯೂಕ್ ವಾರ್ಮ್ ಬಿಸಿ ನೀರನ್ನು ಕುಡ್ಕೊಂಡು ಇವೆಲ್ಲ ಕ್ಲಿಯರ್ ಮಾಡಿಕೊಂಡು, ಅಂದರೆ ಇನ್ನೇನು ಸ್ಮಾಲ್ ಇಂಟೆಸ್ಟೈನ್ ಭಾಗ ಎಲ್ಲ ಸಂಪೂರ್ಣ ಸ್ವಚ್ಛವಾಗಿಡೋಂಥದ್ದು, ಸ್ಟಮಕ್ ಕ್ಲೀನ್ ಮಾಡಿಕೊಂಡು ಫ್ರೆಶ್ನೆಸ್ಸಲ್ಲಿರೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಬಾಡಿ ಮೈಂಡ್ ಎರಡೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ. ಮತ್ತು ಕಾನ್ಫಿಡೆನ್ಸಿಂದ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋಗ್ರಿ. ಆ್ಯಂಡ್ 2002 ನಾನು ಬರೆದ ಫಸ್ಟ್ ಪತ್ರಿಕೆನೇ ಮೊದಲ ಪೊಲೀಸ್ ಕಾನ್ಸ್ಟೇಬಲ್. ಅಲ್ಲಿಂದ ಇಲ್ಲಿವರೆಗೂ ಪೇಪರ್ ಪ್ರಾಕ್ಟೀಸ್ ಮಾಡಿರಿ. ಒಂದಿಷ್ಟು ನ್ಯೂಸ್ ಪೇಪರ್ ಒಂದು 10-15 ನಿಮಿಷ ನ್ಯೂಸ್ ಪೇಪರ್ನ ರಿಟೈರ್ಡ್ ಪರ್ಸನ್ ಥರ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ 3 ಗಂಟೆ ಓದೋದು ಬೇಡ. ಒಂದು 15-20 ನಿಮಿಷ ಓದೋಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಮ್ಯಾಗ್ಝಿನ್ ಓದೋದು, ಮ್ಯಾಗ್ಝಿನ್ ರೆಡಿ ರೆಕನರ್ಗಳವು, ಅವನ್ನ ಓದ್ರಿ, ಮಿಸ್ ಮಾಡಬೇಡಿ ಮ್ಯಾಗ್ಝಿನ್ಸ್. ಆ್ಯಂಡ್ 6ರಿಂದ 10ನೇ ಕ್ಲಾಸ್ ಪುಸ್ತಕ ಫಸ್ಟ್ ಪ್ರಿಯಾರಿಟಿ. ಈಗ ನಾವೇನೇ ಕ್ಲಾಸ್ ಮಾಡೋದಾದ್ರೆ, ಜಾಗ್ರಫಿ ಕ್ಲಾಸ್ ಮಾಡಬೇಕಂದ್ರೆ ನಾನು ತೊಗೊಳ್ಳೋದೇ 6th ಸ್ಟ್ಯಾಂಡರ್ಡ್ ಬುಕ್ಕು. ಹಿಸ್ಟ್ರಿ ಪಾಠ ಮಾಡಬೇಕು 6 to 8, 9th 10th ಓದ್ಕೊಂಡಿರ್ತೀವಿ. ಫಸ್ಟ್ ಪ್ರಿಯಾರಿಟಿ 6 to 10th ಬುಕ್ ಓದ್ಕೋಬೇಕು. ಆ್ಯಂಡ್ ದೆನ್ ಕರ್ನಾಟಕಕ್ಕೆ ಸಂಬಂಧಪಟ್ಟು ಸ್ಪೆಷಲ್ ರೆಫರೆನ್ಸ್ ಮಾಡ್ಕೊಳ್ರಿ. ನಿಮ್ಮ ಸ್ಟ್ರೆಂತ್, ವೀಕ್ನೆಸ್, ಓಕೆ, ನಿಮಗೇನು ಅವಕಾಶ ಇದೆ, ನಿಮಗೇನು ಅಪಾಯ ಇದೆ, ಥ್ರೆಟ್, ಆಪರ್ಚುನಿಟಿ, ಥ್ರೆಟ್, ಇದನ್ನು ತಿಳ್ಕೊಂಡು ಒಬ್ಬ ಸೀರಿಯಸ್ ತಪಸ್ವಿ ಥರ ಕೂತ್ಕೊಳ್ರಿ. ಆರಾಮಾಗಿ ನಿಮಗೆ ಸಮ್ ಡೇಸಲ್ಲೇ ಜಾಬ್ ಆಗುತ್ತೆ. ಅಶಿಸ್ತಿನಿಂದ ಇರೋದು, ಗುಟ್ಕಾ ಹಾಕೋದು ಅವೆಲ್ಲ ಬಿಡ್ರಿ. ಯಾಕಂದರೆ ನನ್ನ ಸ್ಟೂಡೆಂಟೇ ಒಬ್ಬ ಏನು ರಿಟರ್ನ್ ಎಕ್ಸಾಮಲ್ಲಿ 80-85 ಆಲ್ ಟೈಮ್ 5 ಸರಿ ಪೊಲೀಸಲ್ಲಿ ಬಿದ್ದೋಗ್ತಾನವನು. ಯಾಕೆ ಅಂದರೆ ಗುಟ್ಕಾ ಹಾಕೋ ಹ್ಯಾಬಿಟ್ ಇತ್ತು. ಒಂದು ಗುಟ್ಕಾ ಅವನಿಗೆ ಹೆಚ್ಚು ಕಡಿಮೆ 4 ವರ್ಷ ಡಿಲೇ ಮಾಡುತ್ತೆ ಪೊಲೀಸ್ ಆಗೋದನ್ನು. ಅವನ ಸ್ನೇಹಿತರೆಲ್ಲ ಹೆಡ್ ಕಾನ್ಸ್ಟೇಬಲ್ ಆದರೂ 4 ವರ್ಷ ಸ್ಲೂ ಆಗ್ತಾ ಇರ್ತಾನೆ. ಮತ್ತು ಏನು ಲೈಫಲ್ಲಿ ಎಷ್ಟು ಪ್ರೆಷರ್ ಬೀಳುತ್ತೆ. ಅವನು ಗುಟ್ಕಾ ಯಾವತ್ತು ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ದ, ಫಿಸಿಕಲಿ ಕ್ಲಿಯರ್. ಅಶಿಸ್ತುಗಳು, ದುರಭ್ಯಾಸಗಳನ್ನ ಅವಾಯ್ಡ್ ಮಾಡಿ, ಪ್ರೊಕ್ರಾಸ್ಟಿನೇಷನ್, ಮುಂದೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ದೀಪಾವಳಿ ಹಬ್ಬ ಆದಮೇಲೆ ಶುರು ಮಾಡ್ತೀನಿ, ಬೇಡ. ಈ ವಿಡಿಯೋ ಮುಗೀತಾ ನಿಮ್ಮ ರೀಡಿಂಗ್ ಸ್ಟಾರ್ಟ್ ಆಗಿರಬೇಕು. ಆ್ಯಂಡ್ ನಿರ್ಲಕ್ಷ್ಯ ಮಾಡೋದು, ಡಬಲ್ ಅರ್ಜಿ ಹಾಕ್ಕೊಳ್ಳೋದು, ಆಮೇಲೆ ಡಿಸೈಡ್ ಮಾಡೋಣ, ಅವೆಲ್ಲ ನೋಡ್ಕೊಳ್ರಿ. ಡಬಲ್ ಅರ್ಜಿಗೆ ಅವಕಾಶ ಇದೆಯಾ ಇಲ್ವಾ. KA ಹಂಗೆಲ್ಲ ಚಾನ್ಸ್ ಇರೋದಿಲ್ಲ. KSPದಾದ್ರೆ ಚಾನ್ಸ್ ಇತ್ತು. ಅದು ನೋಡಿಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಅಕ್ರಮಗಳಿಗೆ ಟ್ರೈ ಮಾಡೋಕ್ಕೋಗಬೇಡಿ. ಲೈಫ್ ಟೈಮ್ ನಿಮಗೆ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಆ್ಯಂಡ್ ದೆನ್ ಸಮಯದ ನಿರ್ಲಕ್ಷ್ಯ ಮಾಡಬೇಡ್ರಿ. ಬಿಕಾಸ್ ಸಮಯದ ನಿರ್ಲಕ್ಷ್ಯ ಮಾಡಿದವ್ರಿಗೆ ಸಮಯ ಪಾಠ ಕಲಿಸುತ್ತೆ, ಅದು ನಾವು ನೋಡಿದ್ದೀವಿ. ಹಾಗಾಗಿ ಅದ್ರ ಬಗ್ಗೆ ಜವಾಬ್ದಾರಿಯಿಂದ ವರ್ತಿಸಿ. ಆ್ಯಂಡ್ ದೆನ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 25-26ರಲ್ಲಿ ನಮ್ಮಿಂದ ಮಾರ್ಗದರ್ಶನ ಪಡೆದವ್ರು ಹೆಚ್ಚು ಜನ ಇರಬೇಕು ಅಂತ ನಮ್ಮ ಆಸೆ. ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲೂ ಅವೈಲೇಬಲ್ ಇರ್ತೀವಿ, ಆ್ಯಪ್ ಆ್ಯಂಡ್ ವೆಬ್ಸೈಟಲ್ಲೂ ಸಿಗ್ತಾ ಇರುತ್ತೆ ನಮ್ಮ ಸೆಷನ್ಗಳು. ಉಪಯೋಗಿಸ್ಕೊಳ್ಳಿ, ಭಯ ಪಡಬೇಡಿ. KE ಆಗಲಿ KSP ಆಗಲಿ ನೋಟಿಫಿಕೇಷನ್ ಆದ ದಿವಸನೇ ಮತ್ತೆ ಬರ್ತೀನಿ. ಡೀಟೈಲ್ಡಾಗಿ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಮತ್ತೆ ಮಾಹಿತಿ ಕೊಡ್ತೀವಿ. ಯೂಸ್ ಮಾಡ್ಕೊಳ್ಳಿ. ಸಕ್ಸಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಬಿಕಾಸ್
5000 ಹತ್ತತ್ರ ಹುದ್ದೆಗಳು ಅಂದರೆ ನಾಟ್ ಎ ಸ್ಮಾಲ್ ರಿಕ್ರೂಟ್ಮೆಂಟ್. ಗೆಟ್ ರೆಡಿ. ನಮಸ್ಕಾರ.